ನಮಗೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿ ನಮ್ಮಲ್ಲಿ ಒಂದು ಸುಪ್ರೀಂ ಕೋರ್ಟ್ ಇತ್ತು. ಅದನ್ನ ಫೆಡರಲ್ ಕೋರ್ಟ್ ಅಂತೇಳಿ ಕರಿತಿದ್ವಿ. ಎಲ್ಲಿ ಭಾರತಕ್ಕೊಂದು ಸುಪ್ರೀಂ ಕೋರ್ಟ್ ಇತ್ತು, ಅದನ್ನ ಫೆಡರಲ್ ಕೋರ್ಟ್ ಅಂತೇಳಿ ಕರಿತಿದ್ವಿ. ಈ ಫೆಡರಲ್ ಕೋರ್ಟ್ 1935 ಭಾರತದ ಸರ್ಕಾರ ಕಾಯ್ದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಈ ಕಾಯ್ದೆಯ ಮೂಲಕ ಈ ಫೆಡರಲ್ ಕೋರ್ಟ್ ಅನ್ನ ರಚನೆ ಮಾಡಲಾಗಿತ್ತು. ಇದರ ಸ್ಥಾನ ಎಲ್ಲಿತ್ತು ಅಂತಂದ್ರೆ ಕೇಂದ್ರ ಕಚೇರಿ ದೆಹಲಿ ಒಳಗನೆ ಇತ್ತು. ಇದನ್ನೇ ಮುಂದೆ ನಮ್ಮ ಸ್ವತಂತ್ರದ ನಂತರ ನಾವು ಸಂವಿಧಾನವನ್ನ ರೆಡಿ ಮಾಡಿದ ನಂತರ ಇದನ್ನ ನಾವು ಏನಂತ ಕರೆದ್ವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಂತೇಳಿ ಕರೆದ್ವಿ. ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಅಂತೇಳಿ ಕರೆದ್ವಿ. 1935 ಈ ಫೆಡರಲ್ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಆದ ನಂತರ ಅಲ್ಲಿನ ಕೇಸ್ಗಳು ನಡೀತಿರ್ತವೆ. ಸಾಮಾನ್ಯವಾಗಿ ಈಗ ಸದ್ಯಕ್ಕೆ ಸ್ಪೀಡಿ ಟ್ರಯಲ್ ನಡೀತಿದೆ. ಬೇಗ ಬೇಗ ವಿಚಾರಣೆಗಳನ್ನ ನಡೆಸಿ ಬೇಗ ಬೇಗ ಡಿಸಿಷನ್ ಅನ್ನ ಕೊಡತ್ತಾರೆ. ಆದ್ರೆ ಮೊದಲು ಒಂದು ಕೇಸ್ ಮುಗಿಬೇಕು ಅಂತಂದ್ರೆ ಮೊದಲು ಗಾದೆನೇ ಇರ್ತದೆ, ಮಿನಿಮಮ್ 5 ರಿಂದ 10 ವರ್ಷ ಬೇಕು ಅಂತೇಳಿ. ಅಡ್ಡಾಡಿ ಚಪ್ಪಲ್ ಸಮಯಬೇಕು ಅಂದ್ರೆ ನಮಗೆ ನ್ಯಾಯ ಸಿಗ್ತೈತಿ ಅಂತೇಳಿ ಹಿಂಗ ಹಳ್ಳಿ ಒಳಗೆ ಈಗಾದ್ರೂ ಇನ್ನ ಅದ ಮೈಂಡ್ ಸೆಟ್ ಇದೆ. ಅವಾಗ ಫೆಡರಲ್ ಕೋರ್ಟ್ ಸ್ಥಾಪನೆ ಆದಾಗ ಕೇಸ್ಗಳು ಚಾಲ್ತಿಯಲ್ಲಿ ಇರ್ತವೆ, ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿ ಇರ್ತವೆ. ನಮಗೆ ಸ್ವತಂತ್ರ ಸಿಕ್ತು 1947 ನಾವು ಸಂವಿಧಾನವನ್ನ ಜಾರಿ ಮಾಡಿದ್ವಿ 1950. ಈ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಕೇಸ್ಗಳು ಏನಾಗಬೇಕು? ನಾವು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ವಿ 1950. ಆಮೇಲೆ ಫೆಡರಲ್ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಕೇಸ್ಗಳು ಏನ್ಬೇಕು? ಯಾಕಂದ್ರೆ ಜನ ಭಾರತೀಯರು, ಅವ್ರು ಈಗಾಗಲೇ ಕೇಸ್ ನಡ್ಸಕತ್ತಾರೆ ಎಲ್ಲಿ ಫೆಡರಲ್ ಕೋರ್ಟ್ನಾಗ. ಅದ್ರ ಹಣೆ ಬರ ಏನಾಗಬೇಕು ಅಂತೇಳಿ ಕ್ವಶನ್ ಬಂತು ಅಂತಂದ್ರೆ, ಯಾಕಂದ್ರೆ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಅನ್ನ ಚರ್ಚೆ ಮಾಡಕತ್ತೀವಿ, ಸುಪ್ರೀಂ ಕೋರ್ಟ್ಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಳಕತ್ತೀವಿ. ಆರ್ಟಿಕಲ್ 134 ಈಗ ಚರ್ಚೆ ಮಾಡಿವಿ. ಏನು ಮೂಲ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಚರ್ಚೆ ಮಾಡಿವಿ, ಆಮೇಲೆ ಮೇಲ್ಮನವಿಯ ಅಧಿಕಾರದ ವ್ಯಾಪ್ತಿಯ ಬಗ್ಗೆನೂ ಚರ್ಚೆ ಮಾಡಿವಿ. ಈಗ ಈ ಫೆಡರಲ್ ಕೋರ್ಟ್ ನಲ್ಲಿ ನಡೀತಕ್ಕಂಥ ಕೇಸ್ಗಳು ಯಾವ ಕೋರ್ಟ್ ನಲ್ಲಿ ನಡೆಸಬೇಕು? ಸುಪ್ರೀಂ ಕೋರ್ಟ್ ನಲ್ಲಿ ನಡೆಸಬೇಕು, ಇನ್ನು ಬೇರೆ ಯಾವ್ದಾರ ಕೇಸ್ ನಲ್ಲಿ ನಡೆಸಬೇಕು ಅಂತ ಹೇಳಿ ಕೇಳಿದಾಗ ಸಮಸ್ಯೆ ಬಂದಾಗ, ಯಾಕಂದ್ರೆ ಪಾಪ 10 ವರ್ಷಗಟ್ಟಲೆ ಕೇಸ್ ನಡೆಸಿರ್ತಾರೆ ಇಲ್ಲಿ ಫೆಡರಲ್ ಕೋರ್ಟ್ ನೊಳಗೆ. ಇನ್ನೇನು ಜಜ್ಮೆಂಟ್ ಸಿಗೋ ಟೈಮ್ ನೊಳಗೆ ನಮ್ಮ ಸ್ವತಂತ್ರ ಸಿಕ್ಕ ನಂತರ ನಾವು ಸಂವಿಧಾನವನ್ನ ಜಾರಿ ಮಾಡಿ ಸುಪ್ರೀಂ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ, ಸ್ಥಾಪನೆಯನ್ನ ಮಾಡಿದ್ವಿ. ಹಾಗಾದ್ರೆ ಈ ಕೋರ್ಟ್ ನಲ್ಲಿ ನಡೀತಕ್ಕಂಥ ಪ್ರಕರಣಗಳ ಹಣೆ ಬರಹ ಏನು? ವಾಟ್ ಇಸ್ ದಿ ಫೇಟ್ ಆಫ್ ದಿ ದಟ್ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಬಿಫೋರ್ ದಿ ಫೆಡರಲ್ ಕೋರ್ಟ್? After the enforcement of the constitution, there is no federal court, only is Supreme Court. Then what about that cases which are pending in federal court? ಫೆಡರಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳ ಹಣೆ ಬರಹ ಏನಾಗಬೇಕು? ಅದಕ್ಕೆ ಆನ್ಸರ್ ಮಾಡ್ತೈತಿ ಯಾವುದು? ಆರ್ಟಿಕಲ್ 135. ಏನ್ ಆನ್ಸರ್ ಮಾಡ್ತೈತಿ? ಸಂಸತ್ತು ಕಾನೂನು ಮಾಡುವ ಮೂಲಕ ಈ ಪ್ರಕರಣಗಳನ್ನ, ಯಾವ ಪ್ರಕರಣಗಳನ್ನ? ಫೆಡರಲ್ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಳದಿದ್ರೆ, ಈ ಪೆನ್ ಬಟ್ಟೈತೆ ಇಲ್ಲಿ, ಏನಾದ್ರೂ ಕ್ರಮ ಕೈಗೊಳ್ಳೋರು ಯಾರು? ಸಂಸತ್ತಿಗೆ ಹೇಳ್ತೈತಿ ಇದು ಆರ್ಟಿಕಲ್ 135. ನೀನು ಕ್ರಮ ಕೈಗೊಳ್ಳದಿದ್ರೆ ಏನ್ ಮಾಡ್ಬೇಕು? ಕೈಗೊಳ್ಳದಿದ್ರೆ ಸುಪ್ರೀಂ ಕೋರ್ಟ್ ಆ ಕೇಸ್ಗಳನ್ನ ನಡೆಸಬೇಕು. ಯಾವ ಕೇಸ್ಗಳು ಫೆಡರಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದ್ವು ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸಂವಿಧಾನ ಜಾರಿ ಆಗುವ ಪೂರ್ವದಲ್ಲಿ, ಯಾವ ಕೇಸ್ಗಳು ಫೆಡರಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದ್ವು ಆ ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ನಡೆಸಬೇಕು, ವೆದರ್ ಇಟ್ ಈಸ್ ಕಮಿಂಗ್ ಅಂಡರ್ ದಿ ಜುರಿಡಿಕ್ಷನ್ ಆರ್ ನಾಟ್. ಸಂವಿಧಾನದ ಕಲಂ 133, 134 ಮತ್ತು 132 ಅಡಿಯಲ್ಲಿ ಅದಕ್ಕೆ ವ್ಯಾಪ್ತಿ ಒಳಗೆ ಬರ್ತೈತೋ ಇಲ್ಲೋ ಅದು ಸೆಕೆಂಡರಿ. ಕೇಸ್ ಫೆಡರಲ್ ಕೋರ್ಟ್ ನಲ್ಲಿತ್ತು, ಆಮೇಲೆ ನಾವು ಸುಪ್ರೀಂ ಕೋರ್ಟ್ ಅನ್ನ ರಚನೆ ಮಾಡಿದ್ವಿ. ಹಾಗಾಗಿ ಆ ಕೇಸ್ಗಳೆಲ್ಲವೂ ಸುಪ್ರೀಂ ಕೋರ್ಟ್ ನಡೆಸಬೇಕು. ಒಂದು ವೇಳೆ ಸಂಸತ್ತು ಕಾನೂನು ಮಾಡದೇ ಇದ್ರೆ, ಸಂಸತ್ ಏನಾದ್ರೂ ಕಾನೂನು ಮಾಡಿ ಈ ಫೆಡರಲ್ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಕೇಸ್ಗಳನ್ನ ಇಂತಹ ಕೋರ್ಟ್ನವರು ವಿಚಾರಣೆ ಮಾಡಬೇಕು ಅಥವಾ ಇಂತಹ ಟ್ರಿಬ್ಯುನಲ್ ನವರು ವಿಚಾರಣೆ ಮಾಡಬೇಕು ಅಂತ ಹೇಳಿ ಏನಾದ್ರೂ ಕಾನೂನು ಮಾಡಿದ್ರು ಅಂದ್ರೆ ಆ ಎಲ್ಲಾ ಕೇಸ್ಗಳು ಅಲ್ಲಿ ಹೋಗಬೇಕು. ಇಲ್ಲ ಅಂತಂದ್ರೆ ಅವೆಲ್ಲಾ ಕೇಸ್ಗಳನ್ನ ನಿರ್ಧಾರ ಮಾಡೋದು ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್ ದವರೇ ಮಾಡಬೇಕು, ಅಡ್ಜುಡಿಕೇಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ದವರು ಅಂತೇಳಿ ಸುಪ್ರೀಂ ಕೋರ್ಟ್ ದವರು ಡೈರೆಕ್ಷನ್ ಕೊಡ್ತಾರೆ. ಯಾಕೆ ಅಂತಂದ್ರೆ ಪ್ರಜೆಗಳು ಸಫರ್ ಆಗಬಾರ್ದು. ಯಾಕಪ್ಪ ಅಂತಂದ್ರೆ ಈಗ ನಾನು ಪಕ್ಷಗಾರನಾಗಿದ್ನಿ ಯಾವಾಗ ಅಂತಂದ್ರೆ 1940 ನಾನು ಫೆಡರಲ್ ಕೋರ್ಟ್ ನಲ್ಲಿ ಕೇಸ್ ದಾವೆಯನ್ನ ಫೈಲ್ ಮಾಡಿದ್ದೆ. ಸ್ವತಂತ್ರ ಸಿಕ್ತು ನಮಗೆ, ಸಂವಿಧಾನವೂ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದ ನಂತರ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಯಿತು. ಆರ್ಟಿಕಲ್ 124 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಿದ ನಂತರ ನಂದೇನ್ ತಪ್ಪಿತ್ತು? ನಾನು ಫೆಡರಲ್ ಕೋರ್ಟ್ಗೆ 20 ವರ್ಷಗಳ ಅವಧಿಯವರೆಗೂ 10 ವರ್ಷಗಳ ಅವಧಿಯವರೆಗೂ ನಾನು ಕೇಸ್ ನಡೆಸಿದ್ದೀನಿ. ಇನ್ನೇನು ಜಜ್ಮೆಂಟ್ ಬರೆಯೋ ಟೈಮ್ ನಲ್ಲಿ ನೀವು ಸುಪ್ರೀಂ ಕೋರ್ಟಿಗೆ ಬರಕ್ ಹೋಗ್ಬೇಡ್ರಿ, ನನ್ನ ಕೇಸನ್ನ ನಾವು ಸುಪ್ರೀಂ ಕೋರ್ಟ್ ದವರು ಹಿಯರ್ ಮಾಡೋದಿಲ್ಲ ಅಂತಂದ್ರೆ, ಅಥವಾ ಬೇರೆ ಯಾವ್ದು ಕೋರ್ಟಿಗೆ ಇದು ಸಂಬಂಧ ಬರೋದಿಲ್ಲ ಅಂತೇಳಿ ಕಾನೂನು ಮಾಡದೇ ಇದ್ರೆ ಸಂಸತ್ತಿನವ್ರು ಸುಮ್ಮನೆ ಕೂತ್ರು ಅಂತಂದ್ರೆ ವಾಟ್ ಅಬೌಟ್ ಮೀ? ನನ್ನ ಪರಿಸ್ಥಿತಿ ಏನಾವಾಗ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಒಂದು ವಿಶೇಷ ಸವಲತ್ತನ್ನ ಕೊಟ್ಟರು. ನೀವು ಆ ಕೇಸನ್ನ ಹಿಯರ್ ಮಾಡ್ರಿ, ನಡೆಸ್ರಿ, ಪ್ರಕರಣವನ್ನು ನಡೆಸ್ರಿ, ನಿಮ್ಮ ಜುರಿಡಿಕ್ಷನ್ಗೆ ಬರ್ತೈತೋ ಇಲ್ಲೋ ಸೆಕೆಂಡರಿ. ಈಗಂತ ಪ್ರಕರಣಗಳು ಯಾವುದೂ ಇರ್ಲಿಕ್ಕಿಲ್ಲ ನನಗನಿಸಿದ ಮಟ್ಟಿಗೆ. ಯಾಕಂತಂದ್ರೆ ಸಂವಿಧಾನ ಸಿಕ್ಕ 70 ವರ್ಷಗಳ ಕಳೆದವೆ, 7 ದಶಕಗಳ ಕಳೆದವು. ಹೀಗಾಗಿ ಯಾವ ಪ್ರಕರಣಗಳು ಫೆಡರಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳು ಈ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂತೀವಿ.
ಆದ್ರೆ ಎಕ್ಸಾಮಿಗೆ ಒಂದೊಂದ್ಸಲ ಕೇಳ್ತಾರೆ ಇಂಥದ್ದೊಂದು ಸಿಚುವೇಶನ್ ಅನ್ನ ರೈಸ್ ಮಾಡಿ. ಸಂವಿಧಾನ ಪೂರ್ವದಲ್ಲಿ ಕೇಸ್ಗಳು ಫೆಡರಲ್ ಕೋರ್ಟ್ ನಲ್ಲಿ ಬಾಕಿ ಇದ್ದಾಗ ಆ ಕೇಸ್ಗಳ ಹಣೆ ಬರಹ ಏನಾಗ್ತೈತಿ ಅಂತೇಳಿ ಲಿಖಿತ ರೂಪದಲ್ಲಿ ಬರೀರಿ ಅಂತಂದ್ರೆ ಇದನ್ನೆಲ್ಲ ಬರಿಬೇಕಾಗೈತಿ. ಫೆಡರಲ್ ಕೋರ್ಟ್ ನ ಸ್ಥಾಪನೆ 1935ರಲ್ಲಿ, ಸುಪ್ರೀಂ ಕೋರ್ಟ್ ನ ಸ್ಥಾಪನೆ 1950ರಲ್ಲಿ. ಇನ್ ಬಿಟ್ವೀನ್ 15 years ಇಸ್ ಗ್ಯಾಪ್. 15 ವರ್ಷಗಳ ಅವಧಿಯಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ಮುಗಿದಿರ್ತವೆ ಫೆಡರಲ್ ಕೋರ್ಟ್ ನಲ್ಲಿ, ಇನ್ನು ಕೆಲವೊಂದಿಷ್ಟು ಪ್ರಕರಣಗಳು ಚಾಲ್ತಿಯಲ್ಲಿ ಇರ್ತವೆ. ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೇಸ್ಗಳನ್ನ ನೀವು ಕಂಟಿನ್ಯೂ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ಸಂಸತ್ತು ಕಾನೂನು ಮಾಡಿ ಆ ಎಲ್ಲ ಪ್ರಕರಣಗಳನ್ನ ಮತ್ತೊಂದು ಕೋರ್ಟಿಗೆ ವರ್ಗಾವಣೆ ಮಾಡದಿದ್ದರೆ, ಅಥವಾ ಕಾನೂನು ಮಾಡುವ ಮೂಲಕ ಆ ಪ್ರಕರಣಗಳನ್ನ ಹೆಂಗೆ ನಿರ್ಧರಿಸಬೇಕು, ಹೆಂಗೆ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನೂನು ಇರದೇ ಇದ್ರೆ ಸುಪ್ರೀಂ ಕೋರ್ಟ್ ಅವರೇ ಮಾಡಬೇಕು. ದೇರ್ ಇಸ್ ಅನ್ ಕಂಡೀಷನ್. ಸಂಸತ್ತು ಕಾನೂನು ಮಾಡದೇ ಇದ್ರೆ, ಸಂಸತ್ತು ಕಾನೂನು ಮಾಡಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ. ಬರಿಪ ನಿಮ್ಮ ಹಳೆ ಕೇಸಲ್ಲಿ ನಾ ಬಗೆಹರಿಸಿಕೊಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಹೇಳಂಗಿಲ್ಲ. ಕೆನಾಟ್ ಸೇ ದಟ್. ಬಿಕಾಸ್ ಆಫ್ ವಾಟ್? ಏನ್ ಮಾಡೈತೆ ನಮಗೆ ಸಂವಿಧಾನ ಏನ್ ಮಾಡೈತೆ ಅಂದ್ರೆ ಸಂಸತ್ತಿಗೆ ಆ ಅಧಿಕಾರವನ್ನ ಕೊಟ್ಬಿಟ್ಟದೆ. ಸಂಸತ್ತು ಆ ಅಧಿಕಾರವನ್ನ ಬಳಕೆ ಮಾಡುವುದರ ಮೂಲಕ ಬೇರೆ ಕೋರ್ಟ್ಗಳಿಗೆ ಅದರ ಪವರ್ ಅನ್ನು ಕೊಟ್ಟಿತ್ತು ಅಂತಂದ್ರೆ ಯು ಕ್ಯಾನ್ ನಾಟ್ ಸೇ ದಟ್ ಐ ವಿಲ್ ಹ್ಯಾಂಡಲ್ ದಟ್ ಕೇಸ್ ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಆಗ್ತೈತಿ. ಒಂದು ವೇಳೆ ಸಂಸತ್ತು ಕಾನೂನು ಮಾಡದೇ ಇದ್ರೆ ಅದು ನಿಮ್ಮ ಪದರೊಳಗನ ಬರ್ತೈತಿ, ನಿಮ್ಮ ಜುರಿಡಿಕ್ಷನ್ ಒಳಗೆ ಬರ್ತೈತಿ, ಅದು ನಿಮ್ಮ ಉಡಿ ಒಳಗನ ಬರ್ತೈತಿ, ನೀವೇ ಡಿಸೈಡ್ ಮಾಡ್ಬೇಕಾಗ್ತದೆ. ಈ ರೀತಿ ವ್ಯಾಖ್ಯಾನಗಳದಾವ. ಎಷ್ಟು ಚಂದ ಸಂವಿಧಾನ ಬರೆಯೋ ಮುಂದೆ ಎಷ್ಟು ವಿಚಾರ ಮಾಡಿರ್ಬೇಕು ಆ ಮನುಷ್ಯರು, ನಮ್ಮ ಪೂರ್ವಜರು. ಅದರ ವಿಚಾರ ನಾವು ಈಗ ಅದರದ್ದು ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಕಲ್ಪನೆಗೂ ಮೀರಿದ ತರ್ಕಶಕ್ತಿ, ಬುದ್ಧಿಶಕ್ತಿ ಅವ್ರ ಹತ್ರ ಇತ್ತು. ಅಂದಾಗಿನೇ ಸಂವಿಧಾನ ಇಲ್ಲಿವರೆಗೂ ಜೀವಂತವಾಗಿ ಉಳ್ಕೊಂಡಿದೆ. ಇಲ್ಲ ಅಂತಂದ್ರೆ ಎಂದೋ ಮಾರ್ತಿದ್ರು. ಇರ್ಲಿ, ಇದು ಆರ್ಟಿಕಲ್ 135 ಏನ್ ಹೇಳ್ತೈತಿ? ಸಂವಿಧಾನ ಜಾರಿಗೆ ಬರುವಕ್ಕಿಂತ ಮೊದಲಿದ್ದ ಪ್ರಕರಣಗಳ ಬಗ್ಗೆ ಹೇಳ್ತೈತಿ. ಹೌದಾ? ಈಗ 136 ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 132, ಆರ್ಟಿಕಲ್ 133 ಮತ್ತು ಆರ್ಟಿಕಲ್ 134 ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಅಪೆಲೆಂಟ್ ಜ್ಯೂರಿಡಿಕ್ಷನ್ ಬಗ್ಗೆ ಹೇಳ್ತಾರೆ, ಮೇಲ್ಮನವಿ ಅಧಿಕಾರದ ಬಗ್ಗೆ ಹೇಳ್ತಾರೆ. ಯಾವುದರದ್ದು? ಸುಪ್ರೀಂ ಕೋರ್ಟ್ ನ ಮೇಲ್ಮನವಿ ಅಧಿಕಾರದ ಬಗ್ಗೆ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕಾಗಿತ್ತು? ಸುಪ್ರೀಂ ಕೋರ್ಟ್ಗೆ ನಾವು ಮೇಲ್ಮನವಿ ಹೋಗ್ಬೇಕು ಅಂತಂದ್ರೆ ಆರ್ಟಿಕಲ್ 134 ಉಪಬಂಧ ಏನ ಅಡಿಯಲ್ಲಿ ಒಂದು ದೃಢೀಕರಣ ಪತ್ರ ಬೇಕಾಗಿತ್ತು. ಇದು ಅಪೀಲ್ ಮಾಡಕ್ ಫಿಟ್ ಇದೆ ಕೇಸು, ಅಪೀಲ್ ಮಾಡಕ್ ಯೋಗ್ಯವಾದ ಕೇಸು ಅಂತ ಹೇಳಿ ದೃಢೀಕರಣ ಮಾಡಬೇಕಾಗಿತ್ತು. ವೆದರ್ ಇಟ್ ಇಸ್ ಕ್ರಿಮಿನಲ್ ಮ್ಯಾಟರ್ ಆರ್ ಇಟ್ ಇಸ್ ಸಿವಿಲ್ ಮ್ಯಾಟರ್ ಬೈ ದಿ ಹೈಕೋರ್ಟ್. ಯಾರು ಮಾಡ್ಬೇಕಾಗಿತ್ತು? ಹೈಕೋರ್ಟ್ ದವ್ರು ಮಾಡ್ಬೇಕಾಗಿತ್ತು. ಹೈಕೋರ್ಟ್ ದವ್ರು ಮಾಡೋದಿಲ್ಲ. ಈಗ ನಾ ಮಾಡೋದಿಲ್ಲಪ್ಪ. ಐ ಹ್ಯಾವ್ ಡಿಸೈಡೆಡ್ ದಿಸ್ ಕೇಸ್, ಐ ಕ್ಯಾನಾಟ್ ಸೇ ದಟ್ ದಿಸ್ ಕೇಸ್ ಇಸ್ ಫಿಟ್ ಫಾರ್ ಅಪೀಲ್ ಅಂತ ಹೇಳಿ ನಾ ಹೇಳ್ತೀನಿ. ಈಗ ನಾ ಹೈಕೋರ್ಟ್ ನ ಜಡ್ಜ್ ಇದ್ದೇನೆ, ನಾ ಹೇಳ್ತೀನಿ ನಾನೇ ಡಿಸೈಡ್ ಮಾಡಿರ್ತಕ್ಕಂಥ ಕೇಸ್ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲ್ಮನವಿಗೆ ಯೋಗ್ಯವಾದ ಕೇಸ್ ಅಲ್ಲ ಅಂತ ಹೇಳಿ ನಾ ಈಗ ಹೇಳ್ಬಿಡ್ತೀನಿ. ದೆನ್ ವಾಟ್ ಅಬೌಟ್ ಪಕ್ಷಗಾರರ ಕತೆ ಏನು? ಅದಕ್ಕೊಂದು ಹಾದಿ ಇಟ್ರು. ಏನ್ ಹಾದಿ ಅದು? ಆರ್ಟಿಕಲ್ 136 ಅಡಿಯಲ್ಲಿ SLP ಹಾದಿಯನ್ನ ಇಟ್ರು. ಸ್ಪೆಷಲ್ ಲೀವ್ ಪೆಟಿಷನ್ ಅಂತ ಕರೀತಾರೆ ಇದನ್ನ. ಏನು? ಸ್ಪೆಷಲ್ ಲೀವ್ ಪೆಟಿಷನ್, ವಿಶೇಷ ಅನುಮತಿ ಅರ್ಜಿ. ಸ್ಪೆಷಲ್ ಲೀವ್ ಪೆಟಿಷನ್, ವಿಶೇಷ ಅನುಮತಿ ಅರ್ಜಿ. ಏನಿದೆ? ಅನುಮತಿ ಯಾರು ತಗೋಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ದವ್ರು ತಗೋಬೇಕು. ಸಾಹೇಬ್ರೆ, ಹೈಕೋರ್ಟ್ದವರು ಇಂತಹ ಕಾನೂನನ್ನ ತಪ್ಪಾಗಿ ಅರ್ಥ ಮಾಡಿದ್ದಾರೆ, ತಪ್ಪಾಗಿ ಡಿಫೈನ್ ಮಾಡಿದ್ದಾರೆ, ಹೀಗಾಗಿ ಅದರಿಂದ ನನಗೆ ಹಾನಿ ಆಗತೈತಿ, ಅದಕ್ಕೆ ನನ್ನ ಪೆಟಿಷನ್ ಅನ್ನ ನೀವು ಒಂದ್ಸಲ ಕನ್ಸಿಡರ್ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ ನಾವು. ಯಾರಿಗೆ? ಸುಪ್ರೀಂ ಕೋರ್ಟ್ದವ್ರಿಗೆ. ಅವಾಗ ಸುಪ್ರೀಂ ಕೋರ್ಟ್ದವ್ರು ಏನಂತಾರು ಅಂತಂದ್ರೆ ನಿನಗೆ ಲೀವ್ ಕೊಡಬಹುದು, ಪರ್ಮಿಷನ್ ಅನ್ನ ಕೊಡಬಹುದು, ಇಲ್ಲ ರಿಜೆಕ್ಟ್ ಮಾಡಬಹುದು. ಇಟ್ ಈಸ್ ಅ ಸ್ಪೆಷಲ್ ಲೀವ್ ಪೆಟಿಷನ್ ಈಸ್ ನಾಟ್ ಅ ರೈಟ್. ಯು ಕೆನಾಟ್ ಕ್ಲೇಮ್ ಆಸ್ ಅ ರೈಟ್. ಈ ಪೆಟಿಷನ್ ಅನ್ನ ನೀವು ನಿಮ್ಮ ಹಕ್ಕಾಗಿ ಕೇಳುವಂತಿಲ್ಲ. ಇಟ್ ಈಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್. ದೇ ಗಿವ್ ದಿ ಪರ್ಮಿಷನ್ ಆರ್ ಮೇ ನಾಟ್ ಗಿವ್ ದಿ ಪರ್ಮಿಷನ್. ಇದು ನಿಮ್ಮ ಹಕ್ಕು ಅಲ್ಲ. ಯು ಕೆನಾಟ್ ಕ್ಲೇಮ್ ಸ್ಪೆಷಲ್ ಲೀವ್ ಪೆಟಿಷನ್ ಅಂಡರ್ ಆರ್ಟಿಕಲ್ 136 ಆಸ್ ಅ ರೈಟ್. ಆರ್ಟಿಕಲ್ 132, 133, 134 ಅಡಿಯಲ್ಲಿ ನೀವು ಇದನ್ನ ಹಕ್ಕು ಅಂತೇಳಿ ಕೇಳಬಹುದು ಅಪೀಲ್ ಮಾಡೋದನ್ನ. ಆದ್ರೆ 136 ಅಡಿಯಲ್ಲಿ, ಸಂವಿಧಾನದ ಕಲಂ 136 ಅಡಿಯಲ್ಲಿ ನೀವು ಇದು ನನ್ನ ಹಕ್ಕು, ನಾನು ಅಪೀಲ್ ಮಾಡ್ತೀನಿ, ನನ್ನ ಪೆಟಿಷನ್ ಅನ್ನ ನೀವು ಹಿಯರ್ ಮಾಡಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳಕ್ ಬರೋದಿಲ್ಲ. ಯು ಕೆನಾಟ್ ಸೇ ದಟ್ ಯು ಮಸ್ಟ್ ಹಿಯರ್ ಮೈ ಕೇಸ್ ಟು ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಇಟ್ ಇಸ್ ಅನ್ ಸ್ಪೆಷಲ್ ಲೀವ್ ಪೆಟಿಷನ್. ಲೀವ್ ಮೀನ್ಸ್, ಈ ಲೀವ್ ಅಂತಕ್ಕಂಥ ಫ್ರೇಸ್ ನ ಅರ್ಥ ಏನು ಅಂತಂದ್ರೆ ಇಟ್ ಇಸ್ ಅನ್ ಪರ್ಮಿಷನ್. ಹೂ ಗಿವ್ ದಿ ಪರ್ಮಿಷನ್? ಇಟ್ ಇಸ್ ಅನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಶಾಲ್ ಗಿವ್ ದಿ ಪರ್ಮಿಷನ್ ಆರ್ ಶಾಲ್ ನಾಟ್ ಗಿವ್ ದಿ ಪರ್ಮಿಷನ್. ನಿನ್ನ ಕೇಸನ್ನ ನೋಡ್ತಾರೆ. ಕೇಸನ್ನ ನೋಡಿದ ತಕ್ಷಣ ನಿನ್ನ ಕೇಸು ಹಿಯರ್ ಮಾಡಕ್ಕೆ ಯೋಗ್ಯ ಇತ್ತು ಅಂತಂದ್ರೆ ಸ್ಪೆಷಲ್ SLP ಅನ್ನ ಪರ್ಮಿಷನ್ ಕೊಡ್ತಾರೆ. ಇರಲಿಲ್ಲ ಅಂತಂದ್ರೆ ಇವನ್ ಬಿಫೋರ್ ಅಡ್ಮಿಟಿಂಗ್ ದಿ ಕೇಸ್ ವಿಲ್ ಬಿ ರಿಜೆಕ್ಟೆಡ್. ನಿಮ್ಮ ಕೇಸು ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೂ ಕೂಡ ರಿಜೆಕ್ಟ್ ಮಾಡಬಹುದು. ಬಿಕಾಸ್ ಆಫ್ ವಾಟ್? ಯು ಕ್ಯಾನಾಟ್ ಕ್ಲೇಮ್ ಆಸ್ ಅ SLP ಆಸ್ ಅ ಕ್ಲೇಮ್ ಆಫ್ ದಿ ರೈಟ್ ಅಂತೇಳಿ ನೀವು ಕ್ಲೇಮ್ ಮಾಡುವಂತಿಲ್ಲ. ಹೌದಾ? ಇದು ಗೊತ್ತಿರ್ಬೇಕು. ಏನು ವಿಷಯ ಗೊತ್ತಾಗ್ತದೆ? ಯಾವುದೇ ಹೈಕೋರ್ಟ್ನ ಆದೇಶ,
ಯಾವುದೇ ನ್ಯಾಯಾಲಯಗಳ ಆದೇಶ, ಭಾರತದ ವ್ಯಕ್ತಿಯಲ್ಲಿರುವ ಹೈಕೋರ್ಟ್ ಆಗಲಿ, ನ್ಯಾಯಾಲಯಗಳಾಗಿರಲಿ ಅಥವಾ ಟ್ರಿಬ್ಯುನಲ್ ನ್ಯಾಯ ಮಂಡಳಿಗಳಾಗಿರಲಿ, ಅವುಗಳ ಆದೇಶದ ವಿರುದ್ಧ 136 ಅಡಿಯಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ನೀವು ದಾಖಲು ಮಾಡಬಹುದು. ಯಾರ ಮುಂದೆ? ಸುಪ್ರೀಂ ಕೋರ್ಟ್ದವ್ರ ಮುಂದೆ. ಆಧಾರ ಏನು? ಕಾನೂನುಗಳನ್ನ ತಪ್ಪಾಗಿ ಅರ್ಥೈಸಿದ್ದಾರೆ ಎನ್ನುವ ಆಧಾರದ ಮೇಲೆ ಆ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ ಡಿಸ್ಕ್ರಿಷನರಿ ಪವರ್ ಅನ್ನು ಹೊಂದಿರುವ ಕಾರಣ ನಿಮ್ಮ ಪಿಟಿಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ನಾನು ಹಿಯರ್ ಮಾಡ್ತೀನಿ, ಇದ್ರಾಗ ನನಗೆ ತಪ್ಪು ಕಾಣಿಸಕತ್ತವೆ, ನಾನು ಹಿಯರ್ ಮಾಡ್ತೀನಿ ಅಂತೇಳಿ ಒಪ್ಕೋಬಹುದು. ಇರ್ಲಿಲ್ಲ ಅಂತಂದ್ರೆ ಏನ್ಲೇ ಇಲ್ಲೇನ್ ಮಾಡಕತ್ತಿದ್ರಿ, ಎಲ್ಲ ಸರಿನಾ ಐತ್ಲೆ, ಇದನ್ನಾಗ ತೊಗೊಂಬಂದೈತೆ ಅಂತೇಳಿ ಹಿಂಗ್ ಮಕ್ಕಳು ಬಿಸಿನೂ ಹೋಗಿಬಹುದು. ಅಂದ್ರೆ ತಿಳಿಲಿ ಅಂತ ಹೇಳಕತ್ತಿರೋದಷ್ಟೇ. ರಿಜೆಕ್ಟ್ ಮಾಡಬಹುದು ಅಂತ. ಇಟ್ ಇಸ್ ಅನ್ ಡಿಸ್ಕ್ರಿಷನರಿ ಪವರ್ ಅಂಡರ್ ಆರ್ಟಿಕಲ್ 136. ಯಾರಿಗೆ ಡಿಸ್ಕ್ರಿಷನರಿ? ಇಚ್ಛೆ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ದವರಿಗಿದೆ. ಇನ್ ಕೇಸನ್ನ ತಗೋಬಹುದು, ತಗೊಳ್ಳದೇನೆ ಇರಬಹುದು. ಹೌದಾ? ಇದು ನಮಗೆ ಗೊತ್ತಿರಬೇಕು. ಏನ್ ಹೇಳಕತ್ತೀವಿ? ಯಾವುದೇ ನ್ಯಾಯಾಲಯದ ಆದೇಶ, ತೀರ್ಪು ಅಥವಾ ಸೆಂಟೆನ್ಸ್, ಶಿಕ್ಷೆಗಳ ವಿರುದ್ಧ ನೀವು SLP ಅಡಿಯಲ್ಲಿ ಪಿಟಿಷನ್ ಅನ್ನ ದಾಖಲು ಮಾಡಬಹುದು. ಅದನ್ನ SLP ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಸ್ವೀಕಾರನೂ ಮಾಡಬಹುದು ಅಥವಾ ತಿರಸ್ಕಾರನೂ ಮಾಡಬಹುದು. ಸ್ವೀಕಾರ ಮಾಡಿದ್ರು ಅಂತಂದ್ರೆ ನೀವು ಕೇಸನ್ನ ಆರ್ಗ್ಯುಮೆಂಟ್ ಮಾಡ್ರಿ, ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಫೈಲ್ ತಗೊಂಡು ಮನೆಗೆ ಬರ್ರಿ. ಇಷ್ಟೇ ಕೆಲಸ. ಸರ್, ಇಲ್ಲಿ ಯಾವುದೇ ನ್ಯಾಯಾಲಯ ಅಂತಂದ್ರೆ ಆರ್ಮಿ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ನಾವು ಕ್ವಶನ್ ಮಾಡಬಹುದೇನಾ? ಆರ್ಮಿ ನ್ಯಾಯಾಲಯಗಳು, ಆರ್ಮಿ, ನೇವಿ, ಏರ್ಫೋರ್ಸ್, ಇಲ್ಲಿ ಕೆಲವೊಂದಿಷ್ಟು ಈ ಏನು ರಕ್ಷಣಾ ಘಟಕಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನ್ಯಾಯ ಮಂಡಳಿಗಳಿರ್ತವೆ. ಆ ಮಂಡಳಿಗಳು ನೀಡಿರ್ತಕ್ಕಂಥ ತೀರ್ಪುಗಳನ್ನು ಕೂಡ SLP ಅಲ್ಲಿ ಕ್ವಶನ್ ಮಾಡಬಹುದೇನಾ ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ಅ ನೋ ಜೂರಿಡಿಕ್ಷನ್ ಅಬೌಟ್ ದಿಸ್. ಸುಪ್ರೀಂ ಕೋರ್ಟ್ಗೆ ನ್ಯಾಯಮಂಡಳಿಗಳು, ಯಾವ ನ್ಯಾಯಮಂಡಳಿಗಳು? ಆರ್ಮಿ ನ್ಯಾಯಮಂಡಳಿಗಳು, ಮಿಲಿಟರಿ ನ್ಯಾಯಮಂಡಳಿಗಳು ನೀಡಿರ್ತಕ್ಕಂಥ ತೀರ್ಪನ್ನ ಹಿಯರ್ ಮಾಡುವ ಅಧಿಕಾರ 136 ಅಡಿಯಲ್ಲಿ ಇಲ್ಲ. ಎಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು ಅಂದಾಗ, ಸರ್ ನಾನು ಮಿಲಿಟರಿ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ತಗೊಂಡು ನಾನು ಇಲ್ಲಿ ಕ್ವಶನ್ ಮಾಡ್ಬೋದೇನಾ ಅಂತಂದ್ರೆ, ಯು ಕ್ಯಾನ್ ನಾಟ್ ಡೂ ದ್ಯಾಟ್. ಅದನ್ನ ಮಾಡಕ್ ಬರೋದಿಲ್ಲ. ಇದೊಂದು ನಮಗೆ ಗೊತ್ತಿರ್ಬೇಕು. ಸರ್, SLP ಉಪಯೋಗ ಏನ್ ಸರ್? ಆರ್ಟಿಕಲ್ 136 ಅಡಿಯಲ್ಲಿ ನಮಗೆ SLP ಅನ್ನ ಕೊಟ್ರಲ್ಲ, ಅದ್ರ ಉಪಯೋಗ ಏನು ಅಂತಂದ್ರೆ, ಕೆಲವೊಂದಿಷ್ಟು ಟೈಮ್ ಹೈಕೋರ್ಟ್ಗಳು ಹರಿಬಿರಿ ಮಾಡೋದಿಲ್ಲ ಆಮದ್ ಬೇರೆ, ಬಟ್ ಕೆಲವೊಂದಿಷ್ಟು ಟೈಮ್ ಬ್ಯಾಡ್ ಟೈಮ್ ಇತ್ತು ಅಂದ್ರೆ ಆಗ್ತವೆ ಹರಿಬಿರಿಯಲ್ಲಿ, ಅಥವಾ ಏನೋ, ಯಾಕಂದ್ರೆ ಎಲ್ಲರೂ ಮನುಷ್ಯರೇ, ಏನೋ ಒಂದು ಅರ್ಥೈಸುವ ವೇಳೆಯಲ್ಲಿ ತಪ್ಪಾಗಿ ಅರ್ಥ ಮಾಡಿರ್ಬೋದು. ಹೌದಾ? ಕಾನೂನನ್ನ ತಪ್ಪಾಗಿ ಅರ್ಥ ಮಾಡುವ ಜಜ್ಮೆಂಟ್ ಅನ್ನ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಸರಿಪಡಿಸಲು ಇದೊಂದು ಅವಕಾಶ. ಸರಿಪಡಿಸಲು ಒಂದು ಅವಕಾಶ ಆರ್ಟಿಕಲ್ 136 ಅಡಿಯಲ್ಲಿ. ಯಾರಿಗೆ? ಸುಪ್ರೀಂ ಕೋರ್ಟ್ದವರಿಗೆ. ನಮ್ಗೆ ಗೊತ್ತಿರ್ಬೇಕಾಗ್ತೈತಿ. ಆಮೇಲೆ ಈ ಆರ್ಟಿಕಲ್ 136 ಕೊಡುವ ಮೂಲಕ ಸಂವಿಧಾನ ಏನ್ ಮಾಡ್ತೈತಿ ಅಂದ್ರೆ, ವ್ಯಕ್ತಿಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡ್ತೈತಿ. ವ್ಯಕ್ತಿಗಳ ವೈಯಕ್ತಿಕ ಸ್ವಾತಂತ್ರ್ಯ, ಪರ್ಸನಲ್ ಲಿಬರ್ಟಿ ಆಫ್ ದಿ ಪರ್ಸನ್ಸ್ ಶಾಲ್ ಬಿ ಪ್ರೊಟೆಕ್ಟೆಡ್ ಬೈ ದಿ ಆರ್ಟಿಕಲ್ 136 ಬೈ ದಿ ಸುಪ್ರೀಂ ಕೋರ್ಟ್. ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳನ್ನು ಕೂಡ ಕಾಪಾಡ್ತೈತಿ. ಇದನ್ನು ಗೊತ್ತಿರಬೇಕು. ಆಮೇಲೆ ಯಾವ ಕೇಸನ್ನ ಹಿಯರ್ ಮಾಡಕ್ ಬರೋದಿಲ್ಲ ಅಂತಂದ್ರೆ, ಮಿಲಿಟರಿ ನ್ಯಾಯಾಲಯಗಳು ನೀಡಿರ್ತಕ್ಕಂಥ ತೀರ್ಪನ್ನ ಹಿಯರ್ ಮಾಡಕ್ ಬರೋದಿಲ್ಲ. ಮಿಲಿಟರಿ ನ್ಯಾಯಾಲಯಗಳು ನೀಡಿರ್ತಕ್ಕಂಥ ತೀರ್ಪನ್ನ, ಆರ್ಮಿ ಕೋರ್ಟ್ಸ್ ನೀಡಿರ್ತಕ್ಕಂಥ ತೀರ್ಪುಗಳನ್ನ ಇಲ್ಲಿ ಹಿಯರ್ ಮಾಡಕ್ ಬರೋದಿಲ್ಲ. ಇದನ್ನ ಬಿಟ್ಟರೆ ಉಳ್ಕಾದ ಎಲ್ಲಾ ನ್ಯಾಯಾಲಯಗಳು ಅಂದ್ರೆ ಇವನ್ ಸಬಾರ್ಡಿನೇಟ್ ಕೋರ್ಟ್ಸ್ ಲೈಕ್ ಡಿಸ್ಟ್ರಿಕ್ಟ್ ಕೋರ್ಟ್, ಸೀನಿಯರ್ ಸಿವಿಲ್ ಜಡ್ಜ್, JMFC, ವಾಟ್ ಎವರ್ ಇಟ್ ಮೇ ಬಿ, ಅಂತಹ ತೀರ್ಪುಗಳನ್ನ ಹಿಯರ್ ಮಾಡಬಹುದು. ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಸ್ ಅ ಕ್ವಾಶಿ ಜುಡಿಷಿಯಲ್ ತರ ವರ್ಕ್ ಮಾಡ್ತೈತಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ವಾಶಿ ಜುಡಿಷಿಯಲ್, ಅರೆ ನ್ಯಾಯಿಕ ಪ್ರಕ್ರಿಯೆ ಅಂತೆ, ಅರೆ ನ್ಯಾಯಾಲಯದಂತೆ ಅದು ವರ್ಕ್ ಮಾಡ್ತೈತಿ. ಅಂತಹ ತೀರ್ಪುಗಳನ್ನು ಕೂಡ ಆರ್ಟಿಕಲ್ 136 ಅಡಿಯಲ್ಲಿ ಯು ಕ್ಯಾನ್ ಕ್ವಶನ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಅಂತೇಳಿ ನಮಗೆ ಗೊತ್ತಾಗೈತಿ. ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ, ಸುಪ್ರೀಂ ಕೋರ್ಟ್ನ ಮುಂದೆ 136 ಅಡಿಯಲ್ಲಿ ನೀವು ಕ್ವಶನ್ ಮಾಡಬಹುದು. ದಟ್ ಇಸ್ ಎನ್ SLP. ಇಫ್ ಸುಪ್ರೀಂ ಕೋರ್ಟ್ ಗ್ರಾಂಟ್ ಅ ಪರ್ಮಿಷನ್ ಟು ಫೈಲ್ ಅ ಕೇಸ್. ಇಲ್ಲಿ ಏನೈತಿ ಅಂದ್ರೆ ಇಚ್ಛೆಯ ಅಧಿಕಾರ ಐತಿ, ಡಿಸ್ಕ್ರಿಷನರಿ ಪವರ್ ಐತಿ, ಇಚ್ಛೆಯ ಅಧಿಕಾರ. ಯಾರ ಇಚ್ಛೆ? ಸುಪ್ರೀಂ ಕೋರ್ಟ್ನ ಇಚ್ಛೆ. ಸುಪ್ರೀಂ ಕೋರ್ಟ್ದವ್ರು ನಿಮಗೆ ಪರ್ಮಿಷನ್ ಕೊಟ್ಟರು ಅಂದ್ರೆ, ಲೀವ್ ಅಂತಕ್ಕಂಥದ್ದು ಅದನ್ನೇ ಬರಿತೀವಿ. ಲೀವ್ ಮೀನ್ಸ್ ಇಟ್ ಇಸ್ ಅನ್ ಪರ್ಮಿಷನ್ ಶಾಲ್ ಬಿ ಅಕಾರ್ಡೆಡ್. ನೀವು ಅದನ್ನ ಪಡ್ಕೊಳ್ಳೇಬೇಕು. ಇರ್ಲಿಲ್ಲ ಅಂತಂದ್ರೆ SLP ಇದ್ದು ರೆಗ್ಯುಲರ್ ಅಪೀಲ್ ಆಗೋದೇ ಇಲ್ಲ. ರೆಗ್ಯುಲರ್ ಕೇಸ್ ಆಗೋದಿಲ್ಲ. ಇದು ಸ್ಪೆಷಲ್ ಲೀವ್ ಪಿಟಿಷನ್ ಇರ್ತೈತಿ. ರೆಗ್ಯುಲರ್ ಅಪೀಲ್ ಆಗಬೇಕು ಅಂತಂದ್ರೆ ಪರ್ಮಿಷನ್ ಬೇಕೇ ಬೇಕು. ಇದು ನಮಗೆ ಗೊತ್ತಿರಬೇಕು. ಇಚ್ಛೆಯ ಅಧಿಕಾರ ಕೊಟ್ಟರು ಅಂತಂದ್ರೆ ಫೈಲ್ ಮಾಡಬೇಕು, ಇರ್ಲಿಲ್ಲ ಅಂತಂದ್ರೆ ಇಲ್ಲ, ಮನೆಗೆ ಬರಬೇಕು. ಇಷ್ಟೇ. ಅಂತಂದ್ರೆ ಒಂದು ಕ್ವಶನ್ ಏನೈತಿ ಅಂತಂದ್ರೆ, ಎಲ್ಲಾ ಹಾದಿಗಳು ಮುಚ್ಚಿದಾಗ ಒಂದು ಹಾದಿ ತೆರೆದಿರ್ತೈತಿ. ಆರ್ಟಿಕಲ್ 133 ಅಡಿಯಲ್ಲಿ, 134 ಅಡಿಯಲ್ಲಿ, 132 ಅಡಿಯಲ್ಲಿ ನಿಮಗೆ ಅವರು ದೃಢೀಕರಣ ಪತ್ರವನ್ನು ಕೊಡಲಿಲ್ಲ ಅಂತಂದ್ರೆ ಹಾದಿ ಮುಚ್ಚೈತಿ ಅಂತಲ್ಲ, ಎಲ್ಲ ದಾರಿಗಳು ಕ್ಲೋಸ್ ಆಗೈತಿ ಅಂತಲ್ಲ. ಇಲ್ಲೊಂದು ಹಾದಿ ಐತಿ. ಏನ? ಆರ್ಟಿಕಲ್ 136. ಲೈಫ್ನ ಹಿಂಗೆ ಯಾವುದೋ ಒಂದು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ನನ್ನ ಲೈಫ್ ಮುಗಿತು ಅಂತೇಳಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಹಾದಿ ಇರ್ತೈತಿ. ಸಂವಿಧಾನನೇ ಇಷ್ಟೊಂದು ಹಾದಿ ಕೊಟ್ಟಿರುವಾಗ ಲೈಫ್ ಯಾಕೆ ಹಾದಿ ಕೊಡೋದಿಲ್ಲ? ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಇರ್ಲಿ, ಪ್ರತಿನಿತ್ಯ ಇದನ್ನ ನಾವು ಬಳಕೆ ಮಾಡ್ಬೇಕಾಗೈತಿ. ಮತ್ತೊಂದ್ಸಲ ನೋಡೋಣ ಅದನ್ನ. ಇರ್ಲಿ, ಇದು 136 ಬಗ್ಗೆ.
ಇದ್ರ ಮಾಹಿತಿ ನಿಮಗೆಲ್ಲ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಇನ್ನು ನೆಕ್ಸ್ಟ್ ನೋಡೋಣ ಸರ್. ಕೆಳ ನ್ಯಾಯಾಲಯಗಳು ನೀಡಿದ ತೀರ್ಪನ್ನ, ಆ ತೀರ್ಪಿನಲ್ಲಿ ಏನಾದ್ರೂ ತಪ್ಪಿತ್ತು ಅಂತಂದ್ರೆ ಅದನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡ್ತೀವಿ. ಮತ್ತೆ ಸುಪ್ರೀಂ ಕೋರ್ಟ್ದವರೇ ತಪ್ಪು ಮಾಡಿದ್ರು ಅಂತಂದ್ರೆ ಹೆಂಗ್ ಸರ್? ಸುಪ್ರೀಂ ಕೋರ್ಟ್ದವರೇ ಮಿಸ್ಟೇಕ್ಸ್ ಮಾಡಿದ್ರು ಅಂತಂದ್ರೆ, ರಾಂಗ್ಲಿ ಡಿಫೈನ್ ಮಾಡಿದ್ರು ಅಂತಂದ್ರೆ, ಏನು ಕಾನೂನನ್ನ ರಾಂಗ್ ಡಿಫೈನ್ ಮಾಡಿದ್ರು ಅಂತಂದ್ರೆ ಅವಾಗ ಹೆಂಗ್ ಸರ್? ಯಾಕಂತಂದ್ರೆ ಇರೋರೆಲ್ಲರೂ ಮನುಷ್ಯರೇ, ತಪ್ಪು ಸಹಜ. ಅದಕ್ಕೆ ಗೋಲಕನಾಥ ತೀರ್ಪು ಅದು ಉಲ್ಟಾಗಿ ಕೇಶವಾನಂದ ಭಾರತಿ ಕೇಸು ಇವೆಲ್ಲವೂ ಬಂದು, ಗೋಲಕನಾಥ ತೀರ್ಪನ್ನ ಉಲ್ಟಾ ಮಾಡಿ ಕೇಶವಾನಂದ ಭಾರತಿ ಪ್ರಕರಣ ಬಂತು. ಹೌದಲ್ಲ? ತಪ್ಪು ಸಹಜ, ತಿದ್ದಿ ನಡೆಯೋದು ಮನುಜ ಧರ್ಮ. ತಪ್ಪು ಸಹಜ ಧರ್ಮ, ತಿದ್ದಿ ನಡೆಯೋದು ಮನುಜ ಧರ್ಮ. ಇರ್ಲಿ, ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ, ಸುಪ್ರೀಂ ಕೋರ್ಟಿಗೆ ಒಂದು ಅಧಿಕಾರ ಕೊಟ್ಟಾರೆ. ತನ್ನದೇ ತೀರ್ಪುಗಳಲ್ಲಿ ಏನಾದ್ರೂ ತಪ್ಪು ಇತ್ತು ಅಂತಂದ್ರೆ ಅದನ್ನು ತಿದ್ದಿಕೊಳ್ಳುವ ಅಧಿಕಾರವೂ ಕೂಡ ಸುಪ್ರೀಂ ಕೋರ್ಟಿಗಿದೆ. ಇಟ್ ಈಸ್ ಅನ್ ರಿವ್ಯೂ ಆಫ್ ದಿ ಜಜ್ಮೆಂಟ್ ಅಂತ ಕರಿತೀವಿ. ಮರುಪರಿಶೀಲನೆ ಮಾಡುವ ಮೂಲಕ ರಿವ್ಯೂ ಮಾಡುವ ಮೂಲಕ ತನ್ನದೇ ತಪ್ಪನ್ನ ತಿದ್ದಿಕೊಳ್ಳುವ ಅವಕಾಶ ಅಂಡರ್ ಆರ್ಟಿಕಲ್ 137 ಸಂವಿಧಾನದ ಕಲಂ 137 ಏನ್ ಹೇಳ್ತೈತಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಡೆಲಿವರಿ ಮಾಡಿದ ತಕ್ಷಣ ಅದರಲ್ಲಿ ಕಾನೂನನ್ನ ತಪ್ಪಾಗಿ ಅರ್ಥೈಸಲಾಗಿತ್ತು ಅಂತಂದ್ರೆ ನೀವು ಮರುಪರಿಶೀಲನೆ ಅರ್ಜಿಯನ್ನ ದಾಖಲು ಮಾಡೋದರ ಮೂಲಕ ಆ ತಪ್ಪನ್ನ ಸರಿಪಡಿಸಬಹುದು. ಸರ್, ಎಷ್ಟು ದಿನದ ಒಳಗಾಗಿ ಮಾಡ್ಬೇಕು ಸರ್? 1 ವರ್ಷ ಬಿಟ್ಟು ಮಾಡಿದ್ರೆ ನಡೀತಿದ್ದೇನೆ ಸರ್? 2 ವರ್ಷ ಬಿಟ್ಟು ಮಾಡಿದ್ರೆ ನಡೀತಿದ್ದೇನೆ ಸರ್? ಇಲ್ಲ. ಯು ಶಾಲ್ ಫೈಲ್ ಅ ರಿವ್ಯೂ ಪೆಟಿಷನ್ ವಿದಿನ್ 30 days ಆಫ್ ದಿ ಜಜ್ಮೆಂಟ್. ತೀರ್ಪು ಬಂದ 30 ದಿನದ ಒಳಗಾಗಿ ನೀವು ರಿವ್ಯೂ ಪೆಟಿಷನ್ ಅನ್ನ ಫೈಲ್ ಮಾಡಬೇಕು. ಸರ್, ಅದನ್ನ ರಿವ್ಯೂ ಪೆಟಿಷನ್ ಯಾರು ಬೇಕಾದ್ರೂ ಹಿಯರ್ ಮಾಡಬಹುದೇನು ಸರ್? 34 ಜನ ಜಡ್ಜಸ್ ಇದ್ದಾರೆ, ಅಷ್ಟರೊಳಗೆ ಯಾರಾದ್ರೂ ಹಿಯರ್ ಮಾಡಬಹುದೇನಾ ಅಂತ ಕೇಳಿದ್ರೆ ಇಲ್ಲ. ಜಜ್ಮೆಂಟ್ ಅನ್ನ ಯಾರು ಬರ್ದಾರೋ ಅವರೇ ಅದನ್ನ ಹಿಯರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಸುಪ್ರೀಂ ಕೋರ್ಟ್ ನ ಜಡ್ಜು, ನಾನೊಂದು ಜಜ್ಮೆಂಟ್ ಬರೀತೀನಿ. ಜಜ್ಮೆಂಟ್ ಬರದ ತಕ್ಷಣ ಅದರೊಳಗೆ ಒಂದು ಕೆಲವೊಂದಿಷ್ಟು ಕಾನೂನುಗಳನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಮನುಷ್ಯ ಸಹಜ ಧರ್ಮ, ಅದು ತಪ್ಪು ಮಾಡೋದು ಸಹಜ ಧರ್ಮ. ಯಾಕಂದ್ರೆ ತಪ್ಪುಗಳಾಗ್ತವೆ. ಈಗ ನಾನು ತಪ್ಪಾಗಿ ಬರೀತೀನಿ. ಈಗ ನಮ್ಮಲ್ಲಿ ಹೈಯೆಸ್ಟ್ ಅಪೀಲ್ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್. ಕೆಳ ನ್ಯಾಯಾಲಯಗಳು ಮಾಡಿದ ಆದೇಶದ ವಿರುದ್ಧ ನಾವು ಅಪೀಲ್ ಮಾಡಬೇಕಾಗಿದ್ದು, ಮನವಿ ಮಾಡಬೇಕಾಗಿರೋದು ಸುಪ್ರೀಂ ಕೋರ್ಟ್. ಅದನ್ನ ಬಿಟ್ಟರೆ ನಮಗೆ ಬೇರೆ ಯಾವ್ದಾದ್ರು ಕೋರ್ಟಿಗೆ ಮತ್ತೆ ಹೋಗಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಹೈಯೆಸ್ಟ್ ಅಪೀಲ್ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್. ಈಗ ನಾನು ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ನಾನು ಏನ್ ಮಾಡಕತ್ತೀನಿ, ಕೆಲವೊಂದಿಷ್ಟು ಟೈಮು ಹರಿಬಿರಿನೋ ವರ್ಕ್ ಪ್ರೆಷರೋ ಸಮಥಿಂಗ್ ಲೈಕ್ ದಟ್ ನಾ ಏನ್ ಮಾಡಿದ್ದೀನಿ, ಒಂದು ತಪ್ಪು ಜಜ್ಮೆಂಟ್ ಅನ್ನ ಬರದೆ, ಕಾನೂನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಆ ಜಜ್ಮೆಂಟ್ ಅನ್ನ ಬರದೆ. ಅವಾಗ ಪಾರ್ಟಿ ಏನ್ ಮಾಡಬೇಕು ಅಂತಂದ್ರೆ 30 ದಿನದ ಒಳಗಾಗಿ ರಿವ್ಯೂ ಪೆಟಿಷನ್ ಅನ್ನ ಹಾಕಬೇಕು. ಸರ್, ಇಂತಹ ಕ್ವಶನ್ ಅನ್ನ ನೀವು ತಪ್ಪಾಗಿ ಅರ್ಥೈಸಿದ್ರಿ, ಅದನ್ನ ಕರೆಕ್ಟ್ ಮಾಡ್ಕೋರಿ, ಕರೆಕ್ಟ್ ಮಾಡಿ ಜಜ್ಮೆಂಟ್ ಅನ್ನ ಬರೀರಿ ಅಂತ ಹೇಳಿ ರಿವ್ಯೂ ಪೆಟಿಷನ್ ಹಾಕಬೇಕು. ಈ ರಿವ್ಯೂ ಪೆಟಿಷನ್ ಮತ್ತೆ ಎಲ್ಲಿ ಬರಬೇಕು ಅಂತಂದ್ರೆ ಬೇರೆ ಜಡ್ಜ್ ಮುಂದೆ ಹೋಗೋದಿಲ್ಲ ಅದು. ಯಾಕಂದ್ರೆ ನಾನು ಬರೆದಿದ್ದು ತಪ್ಪು ಜಜ್ಮೆಂಟ್, ಅದು ನನ್ನ ಮುಂದೆನೆ ಬರಬೇಕು, ಅದು ನಾನೇ ಕರೆಕ್ಟ್ ಮಾಡಬೇಕು. ರಿವ್ಯೂ ಪೆಟಿಷನ್ ಯಾವ ಜಡ್ಜ್ ಜಜ್ಮೆಂಟ್ ಅನ್ನ ಬರ್ದಿರ್ತಾರೋ ಅವ್ರ ಮುಂದೆನೆ ಬರ್ತದೆ. ಇದು ನಮಗೆ ಗೊತ್ತಿರಬೇಕು. ರಿವ್ಯೂ ಪೆಟಿಷನ್ ಶಾಲ್ ಬಿ ಪುಟ್ ಬಿಫೋರ್ ದಿ ಸೇಮ್ ಜಡ್ಜ್ ಹೂ ಈಸ್ ಡಿಲಿವರ್ಡ್ ದಿ ಜಜ್ಮೆಂಟ್ ಇನ್ ಪ್ರೀವಿಯಸ್. ಯಾರು ಮೊದಲಿಗೆ ಜಜ್ಮೆಂಟ್ ಅನ್ನ ಬರ್ದಿದ್ರು ಅವ್ರ ಹತ್ರನೇ ಹೋಗ್ತೈತೆ ಅದು. ಅದನ್ನ ರಿವ್ಯೂ ಪಿಟಿಷನ್ ಅಂತ ಕರಿತೀವಿ. ಪರಿಶೀಲನೆ ಮಾಡಬೇಕಾಗಿರೋದು ಮರು ಪರಿಶೀಲನೆ ಅಂತ ಕರಿತೀವಿ. ಮತ್ತೊಂದ್ಸಲ ವಿಚಾರ ಮಾಡ್ರಿ ಅಂತೇಳಿ. ಈಗ ಬೇರೆ ಜಡ್ಜ್ ಮುಂದೆ ಹೊತ್ತು ಅಂತಂದ್ರೆ ಅವ್ನು ಹೊಸದಾಗಿನೇ ರಿವ್ಯೂ ಮಾಡೋದಲ್ಲ, ಹೊಸದಾಗಿನೇ ಕೇಸ್ ನಡೆಸಿದಂಗೆ ಆಕೈತಿ. ನನ್ನ ಮುಂದೆನೆ ಬತ್ತು ಅಂತಂದ್ರೆ ಯಾವ ಕಾನೂನು ತಪ್ಪಾಗಿತ್ತೋ ಅದಕ್ಕಷ್ಟೇ ರಿಸ್ಟ್ರಿಕ್ಟ್ ಆಗಿ ನೀವು ಆರ್ಗ್ಯುಮೆಂಟ್ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತೆ ನಾನು ಜಜ್ಮೆಂಟ್ ಡೆಲಿವರಿ ಮಾಡ್ತೀನಿ. ಈಗ ನನ್ನ ಬಿಟ್ಟು ಬೇರೆ ಜಡ್ಜ್ ಮುಂದೆ ಆ ಕೇಸ್ ಹೋಯ್ತು ಅಂತಂದ್ರೆ, ಆ ಪ್ರಕರಣ ಬೇರೆ ಜಡ್ಜ್ ಮುಂದೆ ಹೋಯ್ತು ಅಂತಂದ್ರೆ ಅವಂಗ ಆ ಪ್ರಕರಣದ ಆಳಾಳತಿ ಏನು ಗೊತ್ತಿರೋದಿಲ್ಲ. ಯಾಕಂದ್ರೆ ಅವ್ನು ಮೊದಲು ಹಿಯರೇ ಮಾಡೋದಿಲ್ಲ, ಹಿಯರೇ ಮಾಡಿರೋದಿಲ್ಲ, ಅವರು ಆರ್ಗ್ಯುಮೆಂಟ್ ಅನ್ನ ಕೇಳಿರೋದಿಲ್ಲ ಅವರು. ಅವಾಗ ಅವ್ರಿಗೆ ಇದು ಏನ್ ತಪ್ಪಾಗೈತೆ ಏನು ಗೊತ್ತಾಗೋದಿಲ್ಲ. ಅವಾಗ ನೀವು ಒಣ್ಣೆ ತಿಡೋದು ಶುರು ಮಾಡ್ಬೇಕು, ಸಾಹೇಬ್ರೆ ಹಿಂಗಿತ್ತು ಅಂತ ಹೇಳಿ. ಹೌದಾ? ಅದಾಗಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಸೇಮ್ ಜಡ್ಜ್ ಮುಂದೆ ಅದನ್ನ ಪುಟ್ ಮಾಡ್ತಾರೆ, ಬರುವಂಗ್ ಮಾಡ್ತಾರೆ. ಅದು ಗೊತ್ತಿರಬೇಕು. 30 ದಿನದ ಒಳಗಾಗಿ ರಿವ್ಯೂ ಪಿಟಿಷನ್. ಇನ್ನು ರಿವ್ಯೂ ಪಿಟಿಷನ್ ಅಡ್ಮಿಟ್ ಆಯ್ತು, ಓಕೆ. ಅಡ್ಮಿಟ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲ, ನಾನು ಕೊಟ್ಟಿರೋ ಜಜ್ಮೆಂಟ್ ಕರೆಕ್ಟ್ ಐತೆ ನಾ ಅಂತೀನಿ, ನಾನು ರಿವ್ಯೂ ಮಾಡ್ಬೇಕಂತೇಳಿ ಕಂಪಲ್ಸರಿ ಮಾಡ್ಬೇಕಂತೇಳಿ ಎಲ್ಲಿದೆ? ಇಲ್ಲ, ದಟ್ ಇಸ್ ಅ ಡಿಸ್ಕ್ರಿಷನರಿ ಪವರ್ ಆಲ್ಸೋ. ನಾನು ಮಾಡದಿದ್ರೆ ಏನ್ ಮಾಡಬೇಕು? ಮಾಡದಿದ್ರು ಒಂದು ಹಾದೈತಿ, ಕ್ಯೂರೇಟಿವ್ ಪಿಟಿಷನ್ ಅನ್ನ ಹಾಕೋಬಹುದು ಅಂತ. ಫೈನಲ್ ಕ್ಯೂರೇಟಿವ್ ಪಿಟಿಷನ್ ಅಂತ ಕರಿತೀವಿ ಅದನ್ನ. ಏನು ಮೋಸ್ಟ್ಲಿ ಯಾವ ಪ್ರಕರಣ ಅಂತ ಕೇಳಿದ್ರೆ ರೂಪಾ ಅಶೋಕ್ ಹುರ್ರಾ ಪ್ರಕರಣ. ರೂಪಾ ಅಶೋಕ್ ಹುರ್ರಾ ಪ್ರಕರಣ 2002 ಇದು ಪ್ರಕರಣ ನಡೆದಿತ್ತು. ಈ ರಿವ್ಯೂ ಪಿಟಿಷನ್ ಮುಗಿದಾದ ನಂತರ, ಇದರ ಅವಧಿ ಮುಗಿದಾದ ನಂತರ ನೀವು ಫೈನಲ್ ಕ್ಯೂರೇಟಿವ್ ಪಿಟಿಷನ್ ಅನ್ನ ಹಾಕೋಬಹುದು ಅಂತೇಳಿ ಒಂದು ಜಜ್ಮೆಂಟ್ ಬಂದದ. ಫೈನಲ್ ಕ್ಯೂರೇಟಿವ್ ಪಿಟಿಷನ್ ನಾವ್ ಹೇಳಿದ್ವಲ್ಲ, ಎಲ್ಲಾ ಹಾದಿನೂ ಮುಗಿದ ನಂತರ ಒಂದು ಹಾದಿ ಇರ್ತೈತಿ ಅಂತ. ಅದನ್ನ ಹುಡುಕ್ಬೇಕಷ್ಟೇ ನಾವು. ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಸಮಾಧಾನದಿಂದ ಹುಡುಕಿದ್ವಿ ಅಂತಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಶತಸಿದ್ಧ. ನಮಗೆ ಗೊತ್ತಿರ್ಬೇಕದು.
ಸರ್ ಈ ರಿವ್ಯೂ ಪಿಟಿಷನ್ ಯಾವ ನಿಯಮಗಳಿಗೆ ಒಳಪಡ್ತೈತಿ ಸರ್? ಯಾವ ನಿಯಮಗಳಿಗೆ ಒಳಪಡ್ತೈತಿ ಅಂತಂದ್ರೆ ಆರ್ಟಿಕಲ್ 145 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ ಗಳನ್ನ ಮಾಡ್ಕೊಂಡಿರ್ತೈತಿ. ಅದರ ಅಡಿಗೆ ಬರಬೇಕು ರೂಲ್ಸ್ ರೆಗ್ಯುಲೇಷನ್. ಜೊತೆಗೆ ಸಂಸತ್ತು ಏನಾದ್ರೂ ಕಾನೂನು ಮಾಡಿತ್ತು ಅಂತಂದ್ರೆ ಅದರ ಮೂಲಕನೂ ಕೂಡ ಇದು ಏನಾಕೈತಿ ಚಾಲ್ತಿಗೆ ಬರ್ತೈತಿ. ಇದು ನಮಗೆ ಗೊತ್ತಿರಬೇಕು. ಎರಡು ಕಂಡೀಷನ್ ಫುಲ್ಫಿಲ್ ಆಗ್ತವೆ. ಏನು? ಸಂವಿಧಾನದ ಕಲಂ 145ರಲ್ಲಿ ಸುಪ್ರೀಂ ಕೋರ್ಟ್ ಮಾಡುವ ನಿಯಮಾವಳಿಗಳಿಗೆ ಒಳಪಟ್ಟು ಮತ್ತು ಸಂಸತ್ತು ಮಾಡುವ ಕಾನೂನುಗಳಿಗೆ ಒಳಪಟ್ಟು ರಿವ್ಯೂ ಪಿಟಿಷನ್ ಅನ್ನ ದಾಖಲು ಮಾಡಬಹುದು. ಸಂಸತ್ತು ಹೇಳ್ತೈತೆ ಇಲ್ಲ ಒಂದ್ಸಲ ಜಜ್ಮೆಂಟ್ ಬರೀತು ಅಂತಂದ್ರೆ ಇನ್ನೊಂದ್ಸಲ ಅದನ್ನ ನೀವು ರಿವ್ಯೂ ಮಾಡುವಂತಿಲ್ಲ ಅಂತೇಳಿ ಅವ್ರೊಂದು ಕಾನೂನು ಮಾಡಿದ್ರು ಅಂತಂದ್ರೆ ಯು ಕ್ಯಾನಾಟ್ ಫೈಲ್ ರಿವ್ಯೂ ಪಿಟಿಷನ್ ಎಟ್ ಆಲ್. ಅಥವಾ ಸಂಸತ್ತು ಕಾನೂನು ಮಾಡುವ ಮೂಲಕ ರಿವ್ಯೂ ಪಿಟಿಷನ್ ಅನ್ನ ಯಾರು ಬೇಕಾದವರು ಹಿಯರ್ ಮಾಡಬಹುದು. ಒಂದೆಯಿಂದ ಕೇಳಬೇಕು ಅಂತೇಳಿ ಒಂದು ಕಾನೂನು ಮಾಡಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇಸ್ ಬೈಂಡಿಂಗ್ ಫಾರ್ ದಟ್ ಆಲ್ಸೋ. ಅವಾಗ ಒಂದೇ ಹಿಡಿದ್ರೆ ನೀವು ಕಾನೂನು ಕೇಸನ್ನ ಹಿಯರ್ ಮಾಡಬಹುದು. ಇದು ನಮಗೆ ಗೊತ್ತಿರಬೇಕು. ಏನು? ಸಂಸತ್ತು ಮಾಡುವ ಕಾನೂನುಗಳಿಗೂ ಮತ್ತು ಸಂವಿಧಾನದ ಕಲಂ 145 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ಅನ್ನು ಮಾಡ್ಕೋತೈತಿ. ಆ ರೂಲ್ಸ್ ರೆಗ್ಯುಲೇಷನ್ ಒಳಗೂ ಆದ್ರೆ ಈ ರೀತಿ ಏನಾದ್ರು ಬರ್ದಿದ್ರು ಅಂತಂದ್ರೆ ಅದಕ್ಕೆ ಒಳಪಟ್ಟಂತೆ ರಿವ್ಯೂ ಪಿಟಿಷನ್ ಅನ್ನು ನಾವು ದಾಖಲು ಮಾಡಬಹುದು ಮತ್ತು ಅದನ್ನ ಕರೆಕ್ಟ್ ಮಾಡ್ಕೋಬಹುದು. ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಫೈನಲ್ ಕ್ಯೂರೇಟಿವ್ ಪಿಟಿಷನ್ ಅನ್ನ ಫೈಲ್ ಮಾಡಬಹುದು ಅಂತ ಹೇಳಿರ್ತಕ್ಕಂಥ ಜಜ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ರೂಪಾ ಅಶೋಕ್ ಹುರ್ರಾ ಅಂತಕ್ಕಂಥ ಪ್ರಕರಣ 2002ರಲ್ಲಿ. ಏನಿದು ಹುರ್ರಾ ಹರ್ರಾ ಅನ್ನಕತ್ತಾರೆ ಅಂತ ತಿಳ್ಕೊಬೇಡ್ರಿ. ಇದು ಅಲ್ಲಿ ಆಡಿ ಹೆಸರುಗಳು ಹಿಂಗಿರ್ತವೆ. ರೂಪಾ ಅಶೋಕ್ ಹುರ್ರಾ ಪ್ರಕರಣದಲ್ಲಿ ಫೈನಲ್ ಕ್ಯೂರೇಟಿವ್ ಪಿಟಿಷನ್ ಅನ್ನ ದಾಖಲು ಮಾಡಬಹುದು ಅಂತೇಳಿ ಇದನ್ನ ರಾಮ ಜನ್ಮಭೂಮಿ ತೀರ್ಪಿನಲ್ಲಿನೂ ಮಾಡ್ಕೋತೀವಿ ಅಂತ ಹೇಳ್ತಿದ್ರು. ಅದು ನಿಲ್ಲಿಲ್ಲ. ರಿವ್ಯೂ ಪಿಟಿಷನ್ ಅಂತೂ ಮೊದಲೇ ಇದನ್ನಾಗೋಯ್ತು. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ಗಳು ಬಂದ ನಂತರನೂ ಕೂಡ ಅದೇ ಆ ಫೈನಾಲಿಟಿ ಅಂತ ಏನಲ್ಲ. ನೀವು ರಿವ್ಯೂ ಪಿಟಿಷನ್ ಅನ್ನು ಕೂಡ ಫೈಲ್ ಮಾಡಬಹುದು. ಫೈನಲ್ ಕ್ಯೂರೇಟಿವ್ ಪಿಟಿಷನ್ ಅನ್ನು ಫೈಲ್ ಮಾಡಬಹುದು. ರಿವ್ಯೂ ಪಿಟಿಷನ್ ಅನ್ನ 30 ದಿನಗಳ ಒಳಗಾಗಿ ಫೈಲ್ ಮಾಡಬೇಕು. ಅದು ಅದೇ ಜಡ್ಜ್ಗಳ ಮುಂದೆ ಬರಬೇಕು. ದಾಟ್ಸ್ ಆಲ್. ಇದು ನಮಗೆ ಗೊತ್ತಿರಬೇಕು. ಇದ್ರ ಮೇನ್ ಪರ್ಪಸ್ ಏನು? ರಿವ್ಯೂ ಪಿಟಿಷನ್ ಅನ್ನ ಫೈಲ್ ಮಾಡ್ತಕ್ಕಂಥ ಮೇನ್ ಪರ್ಪಸ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಹಳೆಯ ತೀರ್ಪುಗಳಿಗೆ ಅಂಟ್ಕೊಂಡು ಬರದು. ಕಾಲಕ್ರಮೇಣ ಕಳೆದಂತೆ ಕಾಲ ಬದಲಾದಂತೆ ಪರಿಸ್ಥಿತಿಗಳು ಕೂಡ ಬದಲಾಗ್ತವೆ. ಆಗ ಬದಲಾದ ಪರಿಸ್ಥಿತಿಗಳಿಗೆ ನಾ ಹಳೇದು ಹಿಂಗೆ ಜಜ್ಮೆಂಟ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನೀವು ನಡ್ಕೋರಿ ಅಂತ ಹೇಳಕ್ ಬರೋದಿಲ್ಲ. ಯು ಕ್ಯಾನಾಟ್ ಸೇ ದಟ್. ಬದಲಾದಂತೆ ಪರಿಸ್ಥಿತಿಗಳು ಬದಲಾಗಿರ್ತವೆ. ಪರಿಸ್ಥಿತಿಗಳು ಬದಲಾದಂತೆ ಏನಾಗಿರ್ತೈತಿ ಕಂಡೀಷನ್ಗಳು ಕೂಡ ಅದಕ್ಕೆ ತಕ್ಕಂಗ ಜಜ್ಮೆಂಟ್ಗಳು ಕೂಡ ಬರ್ಬೇಕಾಗ್ತೈತಿ. ಅದಕ್ಕೆ ತನ್ನದೇ ತೀರ್ಪನ್ನ ತಾನು ರಿವ್ಯೂ ಮಾಡುವ ಅಧಿಕಾರ ಹೊಂದದ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ತನ್ನದೇ ಕ್ಯೂರ್ ಮಾಡ್ಕೊಲಿಲ್ಲ ಅಂತಂದ್ರೆ ಸಮಸ್ಯೆ ಉಲ್ಬಣ ಆಗ್ತೈತೆ. ಅದು ಹೌದು. ಅದಕ್ಕೆ ಕ್ಯೂರ್ ಮಾಡ್ಕೊಳಕ್ ಫೈನಲ್ ಕ್ಯೂರೇಟಿವ್ ಪಿಟಿಷನ್ಗಳು ಇರ್ತವೆ. ಕ್ಯೂರ್ ಮಾಡ್ಕೋಬೇಕು. ನಮ್ಮ ದೇಹಕ್ಕಾಗಿರ್ತಕ್ಕಂಥ ಗಾಯಗಳನ್ನು ಕೂಡ ನಾವು ಕ್ಯೂರ್ ಮಾಡ್ಕೋಬೇಕು. ಸಮಾಜಕ್ಕಾಗಿರ್ತಕ್ಕಂಥ ಗಾಯಗಳನ್ನ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನದೇ ಜಜ್ಮೆಂಟ್ ಅನ್ನ ತಾನು ಪರಾಮರ್ಶೆ ಮಾಡ್ಬೇಕು. ದಟ್ಸ್ ಆಲ್. ಯಾಸ್ ಸಿಂಪಲ್ ಯಾಸ್ ಮಚ್. ಇಷ್ಟ ಇದೆ. ಮತ್ತೇನಿದೆ? ಇನ್ನು ಆರ್ಟಿಕಲ್ 138 ಒಂದೈತೆ. ಅದೇನ್ ಹೇಳ್ತೈತೆ ಅಂತ ನೋಡೋಣ. ಈ ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಯನ್ನ ಜ್ಯೂರಿಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಅನ್ನ ಎನ್ಲಾರ್ಜ್ಮೆಂಟ್ ಮಾಡೋದು, ವ್ಯಾಪ್ತಿಯನ್ನ ದೊಡ್ಡದು ಮಾಡೋದು ಯಾರಿಗೆ ಸಂಬಂಧಪಟ್ಟ ವಿಷಯಪ್ಪ ಅಂತಂದ್ರೆ ಸಂಸತ್ತಿಗೆ ಸಂಬಂಧಪಟ್ಟ ವಿಷಯ. ಜ್ಯೂರಿಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಶಾಲ್ ಬಿ ಎನ್ಲಾರ್ಜ್ಡ್ ಬೈ ದಿ ಪಾರ್ಲಿಮೆಂಟ್ ಬೈ ಬ್ರಿಂಗಿಂಗ್ ದಿ ಲಾಸ್. ಕಾನೂನು ತರುವ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡಬಹುದು. ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿಗೆ ಮಾಡಬಹುದು ಅಂತಂದ್ರೆ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿಗೆ ಮಾಡಬಹುದು. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳು ಎಷ್ಟು ಪಟ್ಟಿ ಇದಾವೆ? 4 ರೀತಿಯ ಪಟ್ಟಿಗಳಿದಾವೆ. ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ, ಇನ್ನೊಂದು ಕನ್ಕರೆಂಟ್ ಪಟ್ಟಿ, ಇನ್ನೊಂದು ಶೇಷಾಧಿಕಾರಗಳು ಅಂತೇಳಿ. ಹೌದಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಉಳಿಕೆ ವಿಚಾರಗಳು ಅಥವಾ ಉಳಿಕೆ ವಿಷಯಗಳು ಅಥವಾ ಉಳಿಕೆ ಶೇಷಾಧಿಕಾರಗಳು ಅಂತೇಳಿ, ಶೇಷ ವಿಷಯಗಳು ಅಂತೇಳಿ 4 ರೀತಿಯ ಪಟ್ಟಿಗಳಿದಾವೆ. ಈ ಪಟ್ಟಿಗಳಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ ಎಷ್ಟು ವ್ಯಾಪ್ತಿ ಇದೆಯೋ ಆ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಜ್ಯೂರಿಡಿಕ್ಷನ್ ಅನ್ನ ಹೆಚ್ಚಿಗೆ ಮಾಡಬಹುದು. ಯಾರು? ಸಂಸತ್ತು. ನಾವಲ್ಲ. ಸಂಸತ್ತು ಹೆಚ್ಚಿಗೆ ಮಾಡಬಹುದು. ಇದು ಗೊತ್ತಿರಬೇಕು. ಇದನ್ನ ಆರ್ಟಿಕಲ್ 138 ತಿಳಿಸ್ತೈತಿ ನಮಗೆ. ಆರ್ಟಿಕಲ್ 138 ಹೇಳ್ತೈತಿ ಹಿಂಗ ನೀವು ಹೆಚ್ಚಿಗೆ ಮಾಡಬಹುದು ಅಂತೇಳಿ. ಇದ ಆರ್ಟಿಕಲ್ 138 ಉಪಬಂಧ 2 ಅಡಿಯಲ್ಲಿ ಏನ್ ಹೇಳ್ತೈತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಕೇಂದ್ರ ಸರ್ಕಾರ, ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಯಾರಪ್ಪ ಅಂತಂದ್ರೆ ನಾನೇ ಈಗ ತಿಳಿದ ಸಂಬಂಧ ಹೇಳ್ತೀನಿ. ನಾನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀವು ಒಂದು ಒಪ್ಪಂದ ಮಾಡ್ಕೊಂತೀವಿ. ಏನು ಒಪ್ಪಂದ ಮಾಡ್ಕೊಂತೀವಿ? ಇಂತಿಷ್ಟು ಅಮೌಂಟ್ ಅನ್ನ ಇಂಥ ಸ್ಕೀಮ್ಗಳಿಗೆ ಸಂಬಂಧಿಸಿದಂತೆ ನಾನು ನಿಮಗೆ ಪ್ರತಿ ವರ್ಷ ಇಷ್ಟು ಬಿಡುಗಡೆ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳಿರ್ತೀನಿ. ಅದನ್ನ ರೈಟಿಂಗ್ನಾಗೂ ಬರೆದು ಕೊಟ್ಟಿರ್ತೀನಿ. ಒಪ್ಪಂದನೂ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಸಂಬಂಧಿಸಿದಂತೆ ಜ್ಯೂರಿಡಿಕ್ಷನ್ ಅನ್ನ ಹೆಚ್ಚಿಗೆ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ನಾನು ಅದಕ್ಕೆ ದುಡ್ಡು ಕೊಡ್ಲಿಲ್ಲ ಸರ್, ಇವರಿಗೆ ಹಿಂಗೆ ಒಪ್ಪಂದ ಆಗಿತ್ತು, ನಿಮಗೆ ಒಪ್ಪಂದ ಆಗಿತ್ತು, ನಾವು ಕೊಟ್ಟ ದುಡ್ಡನ್ನು ಇವರು ಸರಿ ಬಳಕೆ ಮಾಡ್ಕೊಂಡಿಲ್ಲ ಅಂತೇಳಿನೂ ಕೂಡ ನಾನು ಸುಪ್ರೀಂ ಕೋರ್ಟಿಗೆ ಹೋಗುವ ಅಧಿಕಾರವನ್ನ ಸಂಸತ್ತು ಕೊಡಬೇಕು. ಕಾನೂನು ಮಾಡುವ ಮೂಲಕ ರಾಜ್ಯಕ್ಕೂ ಅಧಿಕಾರವನ್ನ ಕೊಟ್ಟಿತ್ತು ಅಂತ ಸಂಸತ್ತು. ಈಗ ಒಪ್ಪಂದ ಯಾವ್ದ್ರ ನಡುವೆ ನಡೆದಿರ್ತೈತಿ? ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಪ್ಪಂದ ನಡೆದಿರ್ತೈತಿ. ಆ ಒಪ್ಪಂದವನ್ನ ಮುರಿತು ಅಂತಂದ್ರೆ ಜ್ಯೂರಿಡಿಕ್ಷನ್ ಯಾರಿಗೆ ಬರಬೇಕು? ಸೀದಾ
ಸುಪ್ರೀಂ ಕೋರ್ಟಿಗೆ. ಅದು ಆರ್ಟಿಕಲ್ 131 ಅಡಿಯಲ್ಲಿ ಮೂಲ ಅಧಿಕಾರಕ್ಕೆ ಬರ್ತೈತಿ. ಮೂಲ ಅಧಿಕಾರಕ್ಕೆ ಯಾಕಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಏನಾದರೂ ತಂಟೆ ತಕರಾರುಗಳಿದ್ರೆ ಅದನ್ನ ವಿಚಾರಣೆ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಮಾತ್ರ ಇದೆ. ಅದನ್ನ ನಾವು ಮೂಲ ಅಧಿಕಾರ ಅಂತ ಕರಿತೀವಿ. ಇಲ್ಲಿ ಆರ್ಟಿಕಲ್ 138 ಅಡಿಯಲ್ಲಿ ಒಂದು ಹಾದಿಗಳನ್ನು ಇಟ್ಟರಷ್ಟೇ. ಮುಂದೆ ಏನಾದರೂ ಕೇಂದ್ರ ಮತ್ತು ರಾಜ್ಯಗಳು ಒಪ್ಪಂದ ಮಾಡ್ಕೊಂಡು ಅಂತಂದ್ರೆ ಆ ಒಪ್ಪಂದ ಮುರಿದ್ರು ಅಂತಂದ್ರೆ ಪರಿಹಾರಾರ್ಥವಾಗಿ ನಾವು ಯಾರ ಹತ್ರ ಹೋಗಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ನಾವು ಹೋಗಬೇಕು. ಅದನ್ನ ಕಾನೂನು ಮಾಡುವ ಮೂಲಕ ಸಂಸತ್ತು ದೃಢೀಕರಣ ಮಾಡಬೇಕು. ದಟ್ಸ್ ಆಲ್. ಒಪ್ಪಂದ ಮಾಡ್ಕೊಂಡ್ರು ಅದ್ರ ಪ್ರಕಾರ ಕಾನೂನು ಮಾಡ್ಬೇಕಷ್ಟೇ. ಈ ಒಪ್ಪಂದವನ್ನು ಮುರಿತು ಅಂತಂದ್ರೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ನೀನು ಸುಪ್ರೀಂ ಕೋರ್ಟಿಗೆ ಹೋಗು ಅಂತ ಹೇಳ್ಬೇಕು. ಅದು ಗೊತ್ತಿರ್ಬೇಕು ನಮಗೆ. ಏನೋ ಸಂಸತ್ತು ಕಾನೂನು ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡ್ತೈತಿ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆಯೂ ಕೂಡ, ಮತ್ತೆ ಕೇಂದ್ರ ಮತ್ತು ರಾಜ್ಯಗಳು ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ವು ಅಂತಂದ್ರೆ ಆ ವಿಷಯಗಳಿಗೂ ಕೂಡ ಏನ್ ಮಾಡ್ತೈತಿ, ಜ್ಯೂರಿಡಿಕ್ಷನ್ ಅನ್ನ ಅನ್ವಯ ಮಾಡುವಂತೆ ಕಾನೂನನ್ನ ತಗೊಂಡ್ಬರ್ತೈತಿ. ಆ ಅಧಿಕಾರ ಯಾರಿಗೈತಿ? ಸಂಸತ್ತಿಗೆ. ಹಂಗೊಂದು ವೇಳೆ ಕಾನೂನು ಬತ್ತು ಅಂತಂದ್ರೆ ಅಂತಹ ಪ್ರಕರಣಗಳನ್ನು ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ಬೇಕಾಗೈತಿ. ದಟ್ಸ್ ಆಲ್. ಇಲ್ಲ ನೀವು ಏನಾರ ಮಾಡ್ಕೊಂಡ್ರಿ, ನನಗೆ ಅದನ್ನ ವಿಚಾರಣೆ ಮಾಡುವಷ್ಟು ಟೈಮ್ ಇಲ್ಲ, ನನ್ನ ಕೇಸ್ ರಗಡದವು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಕ್ ಬರೋದಿಲ್ಲ. ಅದು ನಮಗ್ ಗೊತ್ತಿರಬೇಕು. ಇನ್ನ ಸುಪ್ರೀಂ ಕೋರ್ಟ್ನ ರಿಟ್ ವ್ಯಾಪ್ತಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು. ರಿಟ್ ವ್ಯಾಪ್ತಿ ಆರ್ಟಿಕಲ್ 32 ಏನ್ ಹೇಳ್ತೈತಿ ಅಂತಂದ್ರೆ 5 ರೀತಿಯ ರಿಟ್ಗಳನ್ನ ಹೊರಡಿಸಬಹುದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶ್ಯೂರರಿ, ಕೋ ವಾರೆಂಟ್. ಈ 5 ರೀತಿಯ ರಿಟ್ಗಳನ್ನ ಹೊರಡಿಸಬಹುದು. ಯಾವ ವ್ಯಕ್ತಿಗೆ ತನ್ನ ಹಕ್ಕುಗಳ ಉಲ್ಲಂಘನೆ ಆಗೈತಿ ಅಂತೇಳಿ ಅನ್ಕೋತಾನಲ್ಲ ಆ ವ್ಯಕ್ತಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು. ಆರ್ಟಿಕಲ್ 132ರಲ್ಲಿ. ಸರ್, ಇದು ಎಕ್ಸ್ಕ್ಲೂಸಿವ್ ಫಾರ್ ಓನ್ಲಿ ಸುಪ್ರೀಂ ಕೋರ್ಟ್ ಅಂತ ಕೇಳಿದ್ರೆ ಇಲ್ಲ. ಬರೇ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಮಾತ್ರ ಐತನಂತ ಕೇಳಿದ್ರೆ ಇಲ್ಲ. ಸುಪ್ರೀಂ ಕೋರ್ಟ್ನ ಜೊತೆಗೆ 226 ಸಂವಿಧಾನದ ಕಲಂ 226 ಅಡಿಯಲ್ಲಿ ಹೈಕೋರ್ಟ್ ಇವೆ. ಹಿಂಗಾಗಿ ಇದು ಎಕ್ಸ್ಕ್ಲೂಸಿವ್ ಪವರ್ ಅಲ್ಲ, ಸುಪ್ರೀಂ ಕೋರ್ಟ್ನ ಎಕ್ಸ್ಕ್ಲೂಸಿವ್ ಪವರ್ ಅಲ್ಲ, ಮೂಲ ಅಧಿಕಾರ ಅಲ್ಲ. ಅದು ರಿಟ್ಗಳನ್ನು ಹೊರಡಿಸೋದು ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ಅಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ನ ಜೊತೆಗೆ ಟಂಗ್ ಸ್ಲಿಪ್ ಆಗತೈತಿ. ಸುಪ್ರೀಂ ಕೋರ್ಟ್ನ ಜೊತೆಗೆ ಹೈಕೋರ್ಟ್ಗಳಿಗೂ ಭಾರತದ ಭೂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಆ ವ್ಯಾಪ್ತಿ ಐತಿ, ರಿಟ್ ಹೊರಡಿಸುವ ವ್ಯಾಪ್ತಿ ಐತಿ. ಎಷ್ಟು ವಿಧದ ರಿಟ್ಗಳಿದಾವೆ ಅಂತ ಕೇಳಿದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶ್ಯೂರರಿ, ಆಮೇಲೆ ಕೋ ವಾರೆಂಟ್. 5 ರೀತಿಯ ರಿಟ್ಗಳದಾವು ಅಂತ ನಮಗೆ ಗೊತ್ತೈತಿ. ಹೌದಾ? ಈಗ ಯಾಕೆ ಸರ್ ರಿಟ್ಗಳ ಬಗ್ಗೆ ಹೇಳಕತ್ತೀರಿ? ಆರ್ಟಿಕಲ್ 32 ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳಲ್ಲಿ ಹೇಳಿಬಿಟ್ಟಿರಲ್ಲ ಅಂತ ಕೇಳಬಹುದು. ಈಗ ಯಾಕೆ ಹೇಳಕತ್ತೀವಿ ಅಂತಂದ್ರೆ ಆರ್ಟಿಕಲ್ 139 ಪಿಕ್ಚರ್ನೇ ಬರ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಆರ್ಟಿಕಲ್ 139 ಏನ್ ಹೇಳ್ತೈತಿ ಅಂತಂದ್ರೆ ಯಾವ ಉದ್ದೇಶಗಳಿಗಾಗಿ ರಿಟ್ ಹೊರಡಿಸಬೇಕು ಅಂತ ಆರ್ಟಿಕಲ್ 32ರಲ್ಲಿ ಹೇಳಿತು. ಉದ್ದೇಶ ಹೇಳ್ತೀವಿ, ಫಾರ್ ದಿ ಪರ್ಪಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ರಿಟ್? ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ರಿಟ್? ಎಲ್ಲಿ ಸಂವಿಧಾನದ ಕಲಂ 32ರಲ್ಲಿ ಯಾವ ಉದ್ದೇಶಕ್ಕಾಗಿ ನಾವು ರಿಟ್ ಅನ್ನು ಹೊರಡಿಸಬೇಕು ಅಂತೇಳಿ ಬರ್ತಾರೆ. ಆ ಉದ್ದೇಶಗಳನ್ನು ಹೊರತುಪಡಿಸಿ ಆ ಉದ್ದೇಶಗಳನ್ನು ಬಿಟ್ಟು ಬ್ಯಾರೆ ಪರ್ಪಸ್ಗಳಿಗಾಗಿ ಏನು ರಿಟ್ಗಳನ್ನು ಹೊರಡಿಸೋದು ಅಥವಾ ಡೈರೆಕ್ಷನ್ ಕೊಡೋದು ಅಧಿಕಾರ ಯಾರಿಗೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗಳಿಗೆ ಐತಿ. ಯಾರು ಕೊಡ್ತಾರೆ ಈ ಅಧಿಕಾರ ಅಂತ ಕೇಳಿದ್ರೆ ಸಂಸತ್ತು ಕಾನೂನು ಮಾಡುವ ಮೂಲಕ ಕೊಡ್ತೈತಿ. ಸಂಸತ್ತು ಕಾನೂನು ಮಾಡುವ ಮೂಲಕ ಏನು ಆರ್ಟಿಕಲ್ 32 ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಳಿಗೆ ಐತಿ. ಅದು ಎಕ್ಸ್ಕ್ಲೂಸಿವ್ ಅಧಿಕಾರ ಅಲ್ಲ. ದಟ್ ಇಸ್ ಅನ್ ಕನ್ಕರೆಂಟ್ ಪವರ್ ವಿತ್ ದಿ ಹೈಕೋರ್ಟ್. ಅದು ಹೈಕೋರ್ಟ್ನೊಂದಿಗೆ ಅಧಿಕಾರವನ್ನು ಹಂಚಿಕೆ ಮಾಡ್ಕೊಂಡಿರ್ತೈತಿ. 226 ಅಡಿಯಲ್ಲಿ ಹೈಕೋರ್ಟ್ ಕೂಡ ಏನ್ ಮಾಡಬಹುದು? ರಿಟ್ಗಳನ್ನು ಹೊರಡಿಸಬಹುದು. ನೀನು ರಿಟ್ ಹೊಡ್ಸಕತ್ತೀರಿ, ನಾವು ಹೊಡ್ಸಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಂಗಿಲ್ಲ. ನೀವು ಹೊಡ್ಸಕತ್ತೀರಿ, ನಾವು ಈ ರಿಟ್ಗಳನ್ನು ಹೊರಡಿಸೋದಿಲ್ಲ, ರಿಟ್ಗಳನ್ನು ನಾವು ಎನ್ಫೋರ್ಸ್ ಮಾಡೋದಿಲ್ಲ ಅಂತೇಳಿ ಹೈಕೋರ್ಟ್ ಅವರು ಹೇಳುವಂಗಿಲ್ಲ. ಯಾರು ಈಗ ನಾ ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಚಾಯ್ಸ್ ಇಸ್ ಮೈನ್. ನಾನು ಚಾಯ್ಸ್ ಮಾಡ್ಬೋದು ಅದನ್ನ, ನೀವು ಯಾರು ಹೇಳುವಂಗಿಲ್ಲ. ನಾನು ಹಕ್ಕುಗಳನ್ನು ಉಲ್ಲಂಘನೆ ಆದ ಸಲುವಾಗಿ ನಾನು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನನ್ನ ಹಕ್ಕುಗಳ ಉಲ್ಲಂಘನೆಯ ತಡೆಗಾಗಿ ನಾನು ಹೈಕೋರ್ಟ್ಗೆ ಹೋಗ್ಬೋದು. ದಟ್ ಈಸ್ ಚಾಯ್ಸ್ ಆಫ್ ಮೈಂಡ್, ನನ್ನ ಚಾಯ್ಸ್ ಅದು. ಅದನ್ನ ಯಾರು ಹೇಳುವಂಗಿಲ್ಲ. ಈಗ 32 ಅಡಿಯಲ್ಲಿ ಉದ್ದೇಶಗಳು ಬರ್ತಾರೆ. ಯಾವ ಉದ್ದೇಶಕ್ಕಾಗಿ ನೀನು ರಿಟ್ಗಳನ್ನು ಹೊರಡಿಸಬೇಕು, ಡೈರೆಕ್ಷನ್ ಅನ್ನ ಕೊಡಬೇಕು, ಆದೇಶಗಳನ್ನ ಮಾಡಬೇಕು ಅಂತ ಬರ್ತಾರೆ. ಅವುಗಳನ್ನು ಹೊರತುಪಡಿಸಿ ಯಾವ ಉದ್ದೇಶಕ್ಕಾಗಿ ಆರ್ಟಿಕಲ್ 32 ಅಡಿಯಲ್ಲಿ ನೀವು ರಿಟ್ಗಳನ್ನ ಡೈರೆಕ್ಷನ್ ಅನ್ನ ಕೊಡ್ತಿರೋ ಅದನ್ನು ಹೊರತುಪಡಿಸಿ ಸಂಸತ್ ಏನಾದ್ರೂ ಬೇರೆ ಉದ್ದೇಶಗಳಿಗಾಗಿಯೂ ಕೂಡ ನೀನು ರಿಟ್ ಹೊರಡಿಸಬಹುದು ಅಂತೇಳಿ ಏನಾದ್ರೂ ಕಾನೂನು ಮಾಡಿತ್ತು ಅಂತಂದ್ರೆ ಅವಾಗ್ಲೂ ಕೂಡ ಸಂಸತ್ತು ಸರ್ವೋಚ್ಚ ನ್ಯಾಯಾಲಯ ಆ ರಿಟ್ಗಳನ್ನ ಹೊರಡಿಸಬಹುದು. ಅಲ್ಲಿ ಆರ್ಟಿಕಲ್ 32 ಅಡಿಯಲ್ಲಿ ಹಕ್ಕುಗಳ ಉಲ್ಲಂಘನೆಗಾಗಿ ನೀನು ಮಾತ್ರ, ಹಕ್ಕುಗಳ ಉಲ್ಲಂಘನೆಗಾಗಿ, ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ, ಹಕ್ಕುಗಳ ಉಲ್ಲಂಘನೆಗಾಗಿ ನೀನು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು. ಫಾರ್ ದಿ ಪರ್ಪಸ್ ಆಫ್ ದಿ ಪ್ರೊಟೆಕ್ಷನ್ ಆಫ್ ದಿ ರೈಟ್ಸ್ ಆಫ್ ದಿ ಪರ್ಸನ್ ಓನ್ಲಿ. ಅಲ್ಲಿ ಹಕ್ಕುಗಳ ರಕ್ಷಣೆಗಾಗಿ. ಅದನ್ನು ಬಿಟ್ಟು ಏನಾದರೂ ಬೇರೆ ವಿಷಯಗಳಿಗೂ ಸಂಬಂಧಿಸಿದಂತೆ, ಹಕ್ಕುಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಏನಾದರೂ ರಿಟ್ಗಳನ್ನ
ಡೈರೆಕ್ಷನ್ ಗಳನ್ನ ತಗೊಳ್ಳೋರಿದ್ರಿ ಅಂತಂದ್ರೆ ಅದು ಸಂಸತ್ತು ಕಾನೂನು ಮಾಡಿತ್ತು ಅಂತಂದ್ರೆ ನೀವು ಹೊಡಿಸಬಹುದಪ್ಪ, ಏನು ತೊಂದರೆ ಇಲ್ಲ ಅಂತ ಹೇಳಿ ಸಂಸತ್ತು ಕಾನೂನು ಮಾಡಿತ್ತು ಅಂತಂದ್ರೆ ಆವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ, ರಿಟ್ಗಳನ್ನ ಹೊರಡಿಸ್ತೈತಿ. ಇದು ನಮಗ್ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಸುಪ್ರೀಂ ಕೋರ್ಟ್ನ ಅಧಿಕಾರದ ವ್ಯಾಪ್ತಿಯ ಬಗ್ಗೆ. ಇನ್ನ ಬಹಳ ಐತಿ, ಈಗಿನ ಶುರುವಾತ ಇನ್ನ ಒಂದು ಭಾಗ ಐತಿ ಇದ್ರದ್ದು, ಇರ್ಲಿ. ಸುಪ್ರೀಂ ಕೋರ್ಟ್ನ ಬಗ್ಗೆ ಯಾಕೆ ನಾವು ತಿಳ್ಕೊಬೇಕು ಅಂತಂದ್ರೆ ಪ್ರತಿನಿತ್ಯನೂ ನಾವು ಏನ್ ನೋಡ್ತೀವಿ ಅಂತಂದ್ರೆ ಜಗಳ, ದೊಂಬಿ, ಗಲಾಟೆ ಇವುಗಳನ್ನು ನೋಡ್ತೀವಿ. ಕಾನೂನು ಹೆಂಗ್ ರಿಯಾಕ್ಟ್ ಮಾಡ್ತೈತಿ ಅನ್ನೋದನ್ನ ನಾವು ನೋಡ್ಬೇಕು. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹೈಕೋರ್ಟಿಗೆ ಹೋಗಬೇಕು, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಎಂತಹ ಪ್ರಕರಣಗಳನ್ನ ನಾವು ತಗೊಂಡು ಹೋಗಬೇಕು, ಎಂತಹ ಪ್ರಕರಣಗಳನ್ನ ಇಲ್ಲೇ ಬಗೆಹರಿಸಬೇಕು, ನಮಗೆಲ್ಲ ಗೊತ್ತಾಗದೆ ಈ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನ ಚರ್ಚೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದಾಗ ತಿಳಿತೈತಿ. ಆಮೇಲೆ ಇದು ಒಂಥರ ಇದನ್ನಿದ್ದಂಗೆ, ಇದು ಏನಂತ ಕರಿತೀವಿ, ಆತ್ಮೀಯ ಫ್ರೆಂಡ್ರು, ಗಳಶ ಗಂಟಶ ಅಂತ ಕರಿತೀವಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ದವರಿಗೂ ಮತ್ತು ಸ್ಟೂಡೆಂಟ್ಗಳಿಗೂ ಕನ್ಫ್ಯೂಷನ್ ಮಾಡೋದು ಇದೆ, ಗಳಶ ಗಂಟಶ ಸಂಬಂಧ. ಹೌದಾ? ಈ ವ್ಯಾಪ್ತಿಯ ಬಗ್ಗೆ ಪ್ರತಿ ಸಲನೂ ಎಕ್ಸಾಮಿಗೆ ಬರೋದೇನೆ, ಇದು ನಮಗೆ ಗೊತ್ತಿರಬೇಕು. ಆಮೇಲೆ ಇದು ಸಂಬಂಧಗಳು ಹೆಂಗದವು ಅಂತಂದ್ರೆ ಪಾರ್ಲಿಮೆಂಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಸಂಬಂಧಗಳ ಬಗ್ಗೆ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ ರಿಲೇಷನ್ ಬಿಟ್ವೀನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಪಾರ್ಲಿಮೆಂಟ್ ಅಂತ ಅಭ್ಯಾಸ ಮಾಡಿದ್ರಿ, ಅಥವಾ ರೈಟಿಂಗ್ ನಾಗ ಏನಾದ್ರು ಬಂತು ಅಂತಂದ್ರೆ ಇವುಗಳನ್ನೆಲ್ಲಾನು ಬರೆಯಕ್ಕೆ ನಿಮಗೆ ಬೇಕೇ ಬೇಕು. ಅದಕ್ಕೆ ಈ ಮಾಹಿತಿ ನಿಮ್ಗೆಲ್ಲರಿಗೂ ಕೊಡಕತ್ತಿರೋದು. ಈ ವಿಡಿಯೋದಲ್ಲಿ ನಿಮಗೆ ನೀಡತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ನೋಡ್ರಿ, ಲೈಕ್ ಕಮೆಂಟ್ ಮಾಡ್ರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ.